निदहाति वेदः सनपर्षदति दुर्गाणि विश्वा नावेव सिद्धं गृहीता तपसा यदन्ते वैराजने कर्मफलेषु दृष्टा दुर्गा देवी
ಈ ಮಗುನ ಕರ್ಕೊಂಡೋಗಿ ನೀವು ದೇವಸ್ಥಾನಕ್ಕೆ ಅಂತ ನೀವ್ಯಾರು ನೀವು ಹೇಳಕ್ಕೆ ಹೋಗಲ್ಲ ನೋಡಿ ಪಾಪ ಆ ಟೈಮ್ ಆಗೋಯ್ತು ಅದ್ರ ಕ್ಲಬ್ಗಿದ್ದು ಆದರೆ ಕರ್ಕೊಂಡೋಗಿರ್ತೇವೆ ದೇವಸ್ಥಾನದಿಂದ ಯಾರು ಹೇಳ್ತಾರೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಮಗುನ ಕರ್ಕೊಂಡು ಹೋದ್ರು ಅವರೆಲ್ಲ ಹೆಂಗಸರೆಲ್ಲ ಸೇರ್ಕೊಂಡೆಲ್ಲ ಹೋದ್ರು ಎಲ್ಲರೂ ಹೋಗಿ ಪೂಜೆ ಎಲ್ಲ ಮಾಡಿ ಆ ಆರತಿ ಆಗ್ತಾ ಇದ್ರೆ ಪ್ರಥಮ ಜ್ಯೋತಿ ದರ್ಶನ ಆವಾಗಲೇ ಮಗು ಹುಡುಗನಿಗೆ ಆ ವಿಶಾಲಾಕ್ಷಿಯ ಕೃಪೆ ದಿವ್ಯ ದರ್ಶನವಾಗಿದೆ. ತುಮಿ ಥಾಕಿಲೆ ನಾವು ಬರೆ ಮನೇಲಿರಲಿಲ್ಲ ನೀನು ಎಲ್ಲ ನಿನಗೆ ಸಿಕ್ಕಿತ್ತು ಆದರೆ ಮನೇಲಿರಲಿಲ್ಲ ಯಾಕೆಂದ್ರೆ ಅವ್ರ ತಂದೆ ತಾಯಿ ಅಂಥವರಾಗಿದ್ರು. ಯಾವುದೋ ಕಾರ್ಯಕ್ರಮ ಈಗ ನಾವು ಸಾಮಾನ್ಯ ಜನರಲ್ಲಿ ಕೇಳ್ತೀವಿ ಇವ್ರು ಇರಲೇಬೇಕಪ್ಪ ಅವ್ರ ಮನೆಗೆ ಹೋಗ್ತಾರೆ ಏನೋ ಅನ್ಕೋತಾರೆ ಎಲ್ಲ ಮಾತಾಡ್ತಾರೆ ಕೇಳ್ತಾ ಇರ್ತೀನಿ ಕಿವಿಗೆ ಯಾಕೆ ಬರಲಿಲ್ಲ ಅಂತ ಅಯ್ಯೋ ಏನೋ ಅನ್ಕೋಬಿಡ್ತಾರೆ ಹೋಗದೆ ಇದ್ರೆ ಹಾಗೆ. ಸೊ ಇವ್ರು ಹಾಗೆ ಅಲ್ಲಿ ಯಾವುದೋ ಒಂದು ಪೂಜೆಗೆ ಹೋಗ್ತಾ ಇದ್ರು ಯಾರು ಶ್ರೀರಾಮಕೃಷ್ಣರ ತಂದೆ ಕ್ಷುದಿರಾಮ ಪೂಜೆಗೆ ಹೋಗ್ತಾ ಯಾವುದೋ ಮನೆಗೆ ಹೋಗ್ತಿದ್ದಾರೆ ಸಂಬಂಧಿಕರಿಗೆ ಹೋಗ್ತಾ 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 ನೋಡ್ತಾರೆ ಅಲ್ಲೊಂದು ಗಿಡದಲ್ಲಿ ಅಷ್ಟು ಒಳ್ಳೆ ಪುಷ್ಪ ಬಿಟ್ಟಿದೆ, ಹೂವುಗಳು ಬಿಟ್ಟಿದೆ, ಬಿಲ್ಪತ್ರೆ ಬಿಟ್ಟಿದೆ. ಮರ್ತ್ಬಿಟ್ರು ನೆಂಟರು ಅವ್ರು ಯಾರು ನೋಡಕ್ ಹೋಗೋರಲ್ಲ. ಮರ ಹತ್ತಿ ಅದನ್ನೆಲ್ಲ ಪಂಚೆಯಲ್ಲಿ ಎಲ್ಲ ಕ್ಲೀನ ಕಟ್ಕೊಂಡು ವಾಪಸ್ ಬಂದು ಶಿವನ ಪೂಜೆ ಮಾಡೋಣ. ಎಂತಹ ಪುಷ್ಪ ಸಿಕ್ಕಿದೆ, ಎಂತಹ ಬಿಲ್ಪತ್ರೆ ಸಿಕ್ಕಿದೆ. ನಿಮ್ಮ ಲೆಕ್ಕಲ್ಲ ಒಂದೇ ಥರ ಸರಿ ಇದೆ, ಬಟ್ ಅವ್ರ ಲೆಕ್ಕದಲ್ಲಿ ಇಡೀ ಜಗತ್ತಿನ ಲೆಕ್ಕದಲ್ಲಿ ಕೇಳಿ ಯಾರನ್ನಾದ್ರೂ ಕೇಳಿ ನಾವು ಬರಲೇಬೇಕಾಗಿತ್ತಲ್ಲ. ವರ್ಷಕ್ಕೊಂದ್ಸಲ ಹಾಕೋದ್ರೆ ಬರಗಾಲ ಏನೋ ಅನ್ಕೊಂಡ್ಬಿಡ್ತಾರೆ ನಮಗೆ ಹೋಗ್ತಿದ್ರೆ ನಮ್ಮನೆಗೂ ಹೇಳ್ತಾರೆ ಏನೋ ಬೇಜಾರು ಮಾಡ್ಕೋತಾರೆ ಅಂತ. ಅವ್ರು ಬೇಜಾರಕ್ಕೆ ನೀನು ಹೋಗ್ತಿದ್ದೆ, ನಿನಗೆಲ್ಲ ಹೋಗ್ತಿದ್ರು. ಮಾತು ಹೆಂಗೆ ಬರಬೇಕಾಗಿದ್ರೆ ನಾನು ಹೋಗ್ತಿದ್ರು ಅಂತ ನನಗೆ ತೃಪ್ತಿ ಸಿಗುತ್ತೆ ಅಂತ ಹೇಳ್ಬೇಕು. ಏನೋ ಅನ್ಕೊಂಡ್ಬಿಟ್ಟು ಹೋಗ್ಬೇಕು. ಸೊ ಶ್ರೀರಾಮಕೃಷ್ಣ ತಂದೆ ಹಾಗಿತ್ತು. ಇಲ್ಲಿ ಅಖಿಲೆ ನಾಗರೆ ಮನೇಲಿ ಇರಲಿಲ್ಲ ಅವರು. ಎಲ್ಲಿದ್ರು? ಭಗೀರಥಿಯ ತೀರದಲ್ಲಿದ್ದರು. ಆಮೇಲೆ ಆಶ್ರಯ ದಕ್ಷಿಣೇಶ್ವರಕ್ಕೆ ಬಂದರು. ಆಶ್ರಯ ಅಂದ್ರೆ ಬಂದಿತ್ತು, ದಕ್ಷಿಣೇಶ್ವರಕ್ಕೆ ಬಂದರು. ಅಶ್ರುನಯನೆ ಮಾ 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 ಬಲೆ ನಾಟ ತಾಯಿನ ನೆನೆಸ್ಕೊಂಡು ಭವತಾರಿಣಿಯನ್ನು ನೆನೆಸ್ಕೊಂಡು ಅಮ್ಮ 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 ಅಂತ ಪೂಜೆ ಮಾಡಿ ಜಪ ಮಾಡ್ತಾ ಇದ್ರು. ಅವರು ವಿವೇಕಾನಂದರೆಲ್ಲ ಆಗ ಹುಡುಗರಲ್ವಾ, ಕಾಲೇಜ್ ಹುಡುಗರು. ಆ ಹುಡುಗರನ್ನೆಲ್ಲ ನೀವೆಲ್ಲ ಬನ್ನಿ ನಾಳೆ ರಜಾ ಇದೆ ಅಲ್ವಾ, ಆದರೆ ಬಂದ್ಬಿಡಿ ನೀವೆಲ್ಲ. ಸೊ ಎಲ್ಲ ರಾತ್ರಿ ಬಂದ್ಬಿಡು ಹುಡುಗರು ಎಲ್ಲ ಬಾಬುರಾವ್ ಮಹಾರಾಜು, ನರೇಂದ್ರ, ಇವರೆಲ್ಲ ಇವರೆಲ್ಲ ಬಂದ್ಬಿಡೋದು. ಹುಡುಗರೆಲ್ಲ ಬಂದ್ರಲ್ಲ ಅಂಥೇಳಿ ಎಲ್ಲ ತಿಂಡಿ ಗಿಂಡಿ ಪ್ರಸಾದ ಎಲ್ಲ ತೊಗೊಂಡು ಬಂದು ಎಲ್ಲ ಮಲಗಿರೋದು. ಪಾಪ ಮಲ್ಕೊಂಡಿರ್ತಾರೆ. 2:30-3 ಗಂಟೆಗೆ ಎಬ್ಬಿಸ್ಬಿಡೋರು. ಹೇಳಿ 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 ಮಲಗತ್ತಾರೆ. ನಾನು ಬಂದಿದ್ದು ಹೇಳಿ ಜಪ ಕೂತ್ಕೊಳ್ಳಿ, ಜಪ ಮಾಡಿ, ನೀವು ಬಂದಿದ್ದು ಮಲಗಕ್ಕಲ್ಲ, ಜಪಕ್ಕೆ ಹೋಗಿ ಜಪ ಮಾಡಿ, ಪುಣ್ಯ ಸ್ಥಳಕ್ಕೆ ಬಂದಿದ್ದೀರಾ ಅಂತೇಳಿ ಎಲ್ಲರನ್ನು ಜಪಕ್ಕೆ ಕೂರಿಸ್ತಾ ಇದ್ದಾರೆ. ಜಪ ಮಾಡಿ ಆ ಜಪದಲ್ಲಿ ಏನೋ ಅವ್ರ ಮನಸ್ಸಿನೆಲ್ಲ ಜಪದಲ್ಲಿದ್ದು ಸೊ ಅವ್ರ ಮನಸ್ಸಿಗೆ ಸಂತೋಷ ಬಂದು ಹಾಗಂದ್ಬಿಟ್ಟು ಜಪ ಮಾಡಿ ಅಂತ ಶ್ರೀರಾಮಕೃಷ್ಣ ಹೇಳ್ತಿರ್ಲಿಲ್ಲ ಅಷ್ಟೇ ಅಲ್ಲ, ಅವರು ಕೂತ್ಕೋತಾ ಇದ್ದಾರೆ ಜಪ. ಇದು ಶ್ರೀರಾಮಕೃಷ್ಣರ ಒಂದು ಟ್ರೈನಿಂಗ್. ಅದೇ ಟ್ರೈನಿಂಗು ಇವತ್ತು ರಾಮಕೃಷ್ಣ ಮಠದ ಎಲ್ಲ ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಅದೇ ಟ್ರೈನಿಂಗ್ ಅವ್ರು ಕೊಡೋದು. ಹಿರಿಯ ಸನ್ಯಾಸಿಗಳೆಲ್ಲ ಕೊಡ್ತಾರೆ. ಹಿರಿಯ ಸನ್ಯಾಸಿಗಳು ಅಂದರೆ 5 ಗಂಟೆಗೆ ಆರತಿ ಶ್ರೀರಾಮಕೃಷ್ಣ ಪರಮಹಂಸರಿಗೆ 5 ಗಂಟೆಗೆ ಎಲ್ಲ ಸಾಧುಗಳು ಬಂದಿರ್ತಾರೆ. ಚಳಿ ಆಗಲಿ, ಬಿಸಿಲಾಗಲಿ, ಮಳೆ ಆಗಲಿ, ದೇಹದ ಮೇಲೆ ಅವ್ರಿಗೆ ಭಾವನೆನೇ ಇರುತ್ತೆ. ದೇ ಆರ್ ಜಸ್ಟ್ ಶರಣಾಗತಿ 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 ಅಂತ ಹೇಳ್ತೀನಲ್ಲ, ಆ ಥರ ನಾನು ನೋಡ್ತಾ ಇದ್ದೆ. 90-95 ಈಗ ಏನೇನೇನು ರಿಪ್ಲೇಸ್ ಮಾಡ್ಕೊಂಡು 40-45-50 ಆಗ್ಬಿಟ್ರೆ ಎಲ್ಲನೂ 95 ಚಳಿ ಆಗಲಿ, ಮಳೆ ಆಗಲಿ, ಬಿಸಿಲಾಗಲಿ. ಆಮೇಲೆ ಆವಾಗ ನಾನಿರುವಾಗ ಫ್ಯಾನ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ. ಒಂದು ಕರೆಂಟ್ ಹೋಯ್ತು ಅಂದ್ರೆ ಆಗ ಒಂದು ಡಬ್ಬ ಬರುತ್ತೆ, ಬ್ಯಾಟ್ರಿ ಬಾಕ್ಸ್, ಅದರಿಂದ ಶ್ರೀರಾಮಕೃಷ್ಣ ಒಂದು ಲೈಟ್ ಹತ್ತಿರೋದು. ಆಮೇಲೆ ಗಂಗಾ ನದಿ ತೀರದಲ್ಲಿ ಧ್ಯಾನಕ್ಕೆ ಕೂತ್ರೆ ನೀವೇ ಪುಣ್ಯವಂತರು. ಯಾಕೆಂದರೆ ಇಲ್ಲಿ ನೊಣ ಅಂದ್ರೆ ಸ್ವಲ್ಪ ಸಣ್ಣಗಿದೆ, ಅಲ್ಲಿ ಸೊಳ್ಳೆ ಅದಕ್ಕಿಂತ ದಪ್ಪಗಿದೆ.
ಇವತ್ತಿಗೂ ಆ ಒಂದು ಸ್ಟ್ಯಾಂಡರ್ಡ್ ಇದೆ ಅಂದರೆ ಅಂತಹ ಒಂದು ತರಬೇತಿ ನಮಗೆ ಸಿಗ್ತಾ ಇತ್ತು ಆಶ್ರಮದಲ್ಲಿ. ಬೇಲೂರು ಮಠಕ್ಕೆ ಹೋದ ಮೇಲೆ ತರಬೇತಿ ಸಿಗ್ತದಲ್ಲ. ಸೋಮನಾಥನ್ ಅವರು ನೋಡ್ಕೊಂಡು ಗಡಿಯಾರ ಸೆಟ್ ಮಾಡ್ಕೋಬೋದಾಗಿತ್ತು. ಧ್ಯಾನ ನಿಂತ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸ್ವಾಮೀಜಿ ಧ್ಯಾನ ನಿಂತ್ಕೊಂಡು ಆಗ ಒಬ್ಬರು ಯಾರೋ ಬಂದ, ಸ್ವಾಮೀಜಿ ಇವತ್ತು ಚೀಫ್ ಮಿನಿಸ್ಟರ್ ಬರ್ತಾ ಇದ್ರು, ನನ್ನ ಧ್ಯಾನ ಟೈಮ್ ಆದ್ರೆ ನಾ ಬರ್ತೀನಿ, ನಂದು ಟೈಮ್ ಮುಗಿಸ್ದಲ್ಲಿ ಬರ್ತೀನಿ. ನಾನು ಚೀಫ್ ಮಿನಿಸ್ಟರ್ಗೋಸ್ಕರ ಮನೆ ಬಿಟ್ಟಿಲ್ಲ, ನಾನು ಬಿಟ್ಟಿದ್ದು ಭಗವಂತನಿಗೋಸ್ಕರ. ಇದು देखा फैले मार श्री चरण साधी पंचवटी ते लभिले समाधि. 30 ವರ್ಷ ಸಾಧನೆ ಮಾಡಿದ ಶ್ರೀರಾಮಕೃಷ್ಣ ಪರಮಹಂಸ. 30 years ಏಕ ಪ್ರಕಾರವಾಗಿ ಸಾಧನೆ. ಅವಾಗ ಯಾರೂ ಇರಲಿಲ್ಲ, ವಿವೇಕಾನಂದರು ಇರಲಿಲ್ಲ, ಮಹಾಮಾತೆ ಶಾರದಾದೇವಿ ಇರಲಿಲ್ಲ, ಯಾರೂ ಇರಲಿಲ್ಲ. ಶ್ರೀರಾಮಕೃಷ್ಣರು ಮಥುರನಾಥ್ ತಿರ್ಕೊಂಡ್ಬಿಟ್ಟಿದ್ದ, ರಾಣಿ ರಾಸಮಣಿ ಇರಲಿಲ್ಲ, ಶ್ರೀರಾಮ ಹೃದಯ ಇದ್ದ. ಅವ್ರು ಬಾಡ ಮಧ್ಯರಾತ್ರಿ ಹೊರಟೋಗ್ಬಿಡೋರು ಪಂಚವಟಿಗೆ ಹೋಗಿ ಧ್ಯಾನಕ್ಕೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಬೆಳಗಿನ ಜಾವ ಬರೋದು. ಏನು ಸಾಧನೆ ಅಂದರೆ ಏನು ಅನ್ಕೊಂಡ್ಬಿಟ್ರಿ, ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ರಸೀದಿ ತೊಗೊಂಡ್ಬಿಟ್ರೆ ಆಗೋಯ್ತು ನಮ್ಮ ಕೆಲಸ, ದೇವ್ರನ್ನ ಕಾಪಾಡ್ತಾರೆ ಅಂತ ಅನ್ಕೊಳ್ತಾರೆ ಜನ. ಅಥವಾ ವರ್ಷಕ್ಕೊಂದ್ಸಲ 2 ಸಲ ಎಲ್ಲೋ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡಿ ಹಾಡ್ಬಿಟ್ಟು ಬಂದ್ಬಿಟ್ರೆ ಆಗೋಯ್ತು ಅನ್ಕೊಳ್ತಾರೆ. ಇಲ್ಲ, ಪ್ರತಿನಿತ್ಯ ಪ್ರತಿ ಕ್ಷಣ ಸಾಧಿಸ. ಶ್ರೀರಾಮಕೃಷ್ಣನವರ ಯಾರಾದ್ರೂ ಬಂದಾಗ ಶ್ರೀರಾಮಕೃಷ್ಣ ಫಸ್ಟ್ ಕೇಳ್ತಾ ಇದ್ದಿದ್ದೇನೆ ಗೊತ್ತಾ, ತಾಯಿ ನೋಡ್ಕೊಂಬಂದ್ಯಾ? ಮೊದಲು ತಾಯಿ ನೋಡ್ಕೊಂಬ, ಮೊದಲು ಜಗನ್ಮಾತೆಯ ನೋಡ್ಕೊಂಬ, ರಾಧಾಕಾಂತ ನೋಡ್ಕೊಂಬ, ಆಮೇಲೆ 12 ಲಿಂಗಗಳು ಜ್ಯೋತಿರ್ಲಿಂಗಗಳು ನೋಡ್ಕೊಂಬ, ಆಮೇಲೆ ನನ್ನ ಹತ್ರ ಬಾ ಅನ್ನೋದು. ಕಳಿಸ್ಬಿಡೋರು ಯಾರು ಬಂದ್ರು, ನಾನೇ ಗುರು ಬನ್ನಿ ನನಗೆ ನಮಸ್ಕಾರ ಮಾಡಿ ಅಂತ ಹೇಳಿದವರೆಲ್ಲ ಶ್ರೀರಾಮಕೃಷ್ಣ ಪರಮಹಂಸ. ಪಾಪ ಕಾಲಾಯ ತಸ್ಮೈ ನಮಃ, ಅದಕ್ಕೆಲ್ಲ ಈಗ ಬೆಲೆನೇ ಇಲ್ಲ. ಹೇಗಿದ್ರು ಶ್ರೀರಾಮಕೃಷ್ಣ ಪರಮಹಂಸ ಜಟಿಲ ವೇದಾಂತ ವಿಚಾರ, ಕಷ್ಟವಾದ ವೇದಾಂತಗಳನ್ನು ಅರ್ಥ ಮಾಡ್ಕೊಂಡು ಸರಳ ಶಿಷ್ಯರು ಮತ್ತು ಸಣ್ಣ ಮಗು ಥರ ಅದನ್ನೆಲ್ಲ ಅರ್ಥೈಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೀರಾಮಕೃಷ್ಣ ಪರಮಹಂಸ ಬಹಳ. ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ನೀವು ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ ಅಂದರೆ, ಪ್ರಾಕ್ಟಿಕಲ್ ವೇದಾಂತ. ಏನ ಓದ್ತಿರೋ ನೀವು ಉಪನಿಷತ್ತಲ್ಲಿ, ಏನ ಓದ್ತಿರೋ ನೀವು ಬ್ರಹ್ಮಸೂತ್ರದಲ್ಲಿ, ಏನ ಓದ್ತಿರೋ ಭಗವದ್ಗೀತೆಯಲ್ಲಿ, ಅದನ್ನ ಅನುಷ್ಠಾನ ರೂಪದಲ್ಲಿ ನೋಡ್ಬೇಕಂದ್ರೆ ಶ್ರೀರಾಮಕೃಷ್ಣ ಪರಮಹಂಸರು ಮಾತ್ರ ನೋಡ್ಬೇಕು. ಯಾಕೆ ಸ್ವಾಮೀಜಿ ಅಂದರೆ ಅಂಥ ಒಂದು ಡೆಪ್ತ್ ಇತ್ತು ಅವರಿಗೆ, ಆಧ್ಯಾತ್ಮಿಕ ಜೀವನದ ಬಗ್ಗೆ ಡೆಪ್ತ್ ಇತ್ತು. ಈಗೇನು ಮಾಡೋಕ್ಕಾಗಲ್ಲ, QR ಕೋಡ್ ಇರಬೇಕು ಸ್ವಾಮೀಜಿಗೆ. ಆಮೇಲೆ ಎಷ್ಟಿದೆ ಅವರಲ್ಲಿ, ಆಸ್ತಿ ಎಷ್ಟಿದೆ, ಹೌದಾ, ಬಿಲ್ಡಿಂಗ್ ಎಷ್ಟಿದೆ, ಹೌದಾ, AC-ನ ಎಲ್ಲ, ಹೌದಾ, ಎಷ್ಟು ಜನ ಅವ್ರನ್ನ ನೋಡ್ಕೊಳ್ಳೋಕೆ ಶಿಷ್ಯರಿದ್ದಾರೆ, ಎಷ್ಟು ಜನ, ವೆರಿ ಗುಡ್. ಆಮೇಲೆ ಎಷ್ಟು ಸ್ಕೂಲ್ಗಳು ನಡೆಸ್ತಾರೆ, ಎಷ್ಟು ಕಾಲೇಜ್ಗಳು ನಡೆಸ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಬಿಲ್ಡಿಂಗ್ಗಳಿದೆ ಅಂತ ಕೇಳೋರಿದ್ದಾರೆ. ನಾನು ಕೇಳಕ್ಕೆ ಹೋಗ್ಬೇಡ ಅಪ್ಪಿ, ನಾನು ಯಾರ್ದೋ ಮನೇಲಿ ಒಂದು ರೂಮ್ ಕಟ್ಕೊಂಡಿದ್ದೀನಿ, ಸುಮ್ಮೀರು ಸ್ವಾಮಿ ತಮಾಷೆಗೆ ಹೇಳ್ತೀರ ನೀವು, ಇರೋದನ್ನ ಹೇಳ್ತಾ ಇದ್ದೀನಿ. ಅದು ಚಿಕ್ಕ ರೂಮ್ ಇತ್ತು. ನಾಗಮಣಿಯವರು ಇದ್ರಲ್ಲ, ಅವರು ಸ್ವಾಮೀಜಿ ಇದು ತುಂಬ ಚಿಕ್ಕದು, ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಂತ ಒಂಚೂರು ದೊಡ್ಡ ಒಂದು ರೂಮ್ ಹಾಕಿ, ಅದಕ್ಕೆ ನಮಗೆ ಬೆಲೆನೇ ಬರೋದು. ಸ್ವಾಮೀಜಿ 6th ಫ್ಲೋರಲ್ಲಿ ಇದ್ದಾರೆ ಅಂತಂದ್ರೆ ಸ್ವಾಮೀಜಿ ಪೆದ್ದ ಸ್ವಾಮೀಜಿ, ಎಂಥ ಪೆದ್ದ ಬಿಲ್ಡಿಂಗ್ಗಳು ಉಂಟಾಗ್ತಾರ ಅಂತ ಹೇಳ್ತಾರೆ ಜನ. ಆಮೇಲೆ ದರ್ಶನಕ್ಕೆ ಮುಂದಗ ಬುಕ್ಕಿಂಗ್ చేయಲ್ಲ, ಎಲ್ಲ ನಮ್ಗೆ ಯಾರಿಲ್ಲ, ಕರೆದ್ರು ಬರ್ತೀವಿ. ಯಾವಾಗ ಇವತ್ತು ಭಾನುವಾರ ನನ್ನ ಪಾಡಿನ ಕೆಲಸ ಮಾಡ್ಕೊಂಡಿದ್ದೆ, ಓದ್ಕೊಂಡು ಬರಿತಾ ಇದ್ದೆ, ಭಾನುವಾರ ಲೇಖನಾದ್ರು ಬರೀತಾರೆ. ಯಾರೋ ಮೈಸೂರಿಂದ ಮಾವನ ಕಳಿಸಿದ್ರು, ಮಾವನ ಹೇಳಿದ್ರು ಮೈಸೂರಿಂದ. ಆಮೇಲೆ ನಾನು ಫೋನ್ ಬಂದೆ, ಮಾತಾಡ್ಸ್ಕೊಂಡು ಅದೇನಿದೆ ಕುತ್ಕೊಂಡೆ ಮಾತಾಡ್ತೆ, ಪ್ರಸಾದ ಕೊಟ್ಟೆ
ಎಲ್ಲರೊಳು ಒಂದಾಗು ಸರ್ವಜ್ಞ. ಅಣ್ಣ ಬಸವಣ್ಣ ಅದೇ ಹೇಳೋದು, ಎಲ್ಲರೊಳು ಒಂದಾಗಬೇಕು. ನೋಡಿ ಹೆಂಗೆ ಶ್ರೀರಾಮಕೃಷ್ಣ ಪರಮಹಂಸರ ಜೀವನದ ಒಂದು ಚಿತ್ರವನ್ನ ಈ ಹಾಡು ನಮಗೆ ತೋರಿಸುತ್ತೆ. ಈಗ ಒಂದು Hare
ಅಲ್ಲಿ ಪಂಚಾಚಾರ್ಯ ಪ್ರಿಂಟಿಂಗ್ ಪ್ರೆಸ್ ಅಂತ ಇತ್ತು. ಹಳೆ ಕಾಲದ ಪ್ರೆಸ್, ಒಳ ಜೋಡಿಸೋದು, ಆಗಿನ ಕಾಲದಲ್ಲಿ ಜೋಡಿಸಿ ಅಲ್ಲಿ ಹೋಗಿ ಆ ಪುಸ್ತಕನ ಪ್ರಿಂಟಿಂಗ್ ಕೊಟ್ಟು ಪ್ರೂಫ್ ತಗೊಂಡು ಮತ್ತೆ ಆಶ್ರಮಕ್ಕೆ ಬಂದು ಸಿಟಿ ಬಸ್ಸಲ್ಲಿ ಓಡಾಡ್ತಾರೆ. ಆಶ್ರಮಕ್ಕೆ ಬಂದು ಆ ಪ್ರೂಫ್ ನೋಡಿ ನಾನು ಆಮೇಲೆ ಆಶ್ರಮಕ್ಕೆ ಸೇರಿದೆ. ನಾನು ಬ್ರಹ್ಮಚಾರಿಯಾಗಿ ಅವರ ರೂಮಿನ ಪಕ್ಕದಲ್ಲೇ ಇದ್ದೆ. ನಾನು ಒಂದೊಂದ್ಸಲಿ ತುಂಬ ಕೆಲಸ ಮಾಡಿ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದೆ ಆಶ್ರಮದಲ್ಲಿ. ಗೊತ್ತಲ್ಲ ನಿಮಗೆ, ನಾವಿದ್ದ ಆಶ್ರಮ ಈಗೆಲ್ಲ ಬದಲಾಗಿದೆ. ನಾವಿದ್ದ ಆಶ್ರಮದಲ್ಲಿ ಸ್ವಾಮೀಜಿ ನಾನು ಬಂದ ತಕ್ಷಣ ಶಾರದಾ ವಿಲಾಸ್ ಕಾಲೇಜಿಂದ ಬಂದೆ. ನಾನು ಹೋಗ್ಯಾ ಸೇರ್ಕೊಂಡ್ಬಿಡ್ತೀಯಾ, ಆಫೀಸೆಲ್ಲ ಸೇರ್ಕೊಂಡ್ಬಿಟ್ಟಿದೆ, ನೀನು ಸೇರೋದೇನೋ ಬರೋದೇನೋ ಇಲ್ಲೇ ಇದೆಯಲ್ಲ ಇಷ್ಟು ವರ್ಷ. ನಾನು ಇಲ್ಲ ಸ್ವಾಮೀಜಿ ಸೇರ್ಕೊಂಡು ಏನು ಕೆಲಸ ಮಾಡ್ತೀನಿ, ಏನು ಕೆಲಸ ನೋಡಿ ಸ್ವಾಮಿ, ಏನಿಲ್ಲ ಬರ್ತಲ್ಲ. ಹೌದು ಸ್ವಾಮಿ. ಹಾಗಾದರೆ ಇಡೀ ಆಶ್ರಮದ ಕಾಂಪೌಂಡಲ್ಲಿರೋ ಗಿಡಗಳಿಗೆಲ್ಲ ನೀರು ಹಾಕ್ತಾರೆ. ಕಬ್ಬಣದ ಬಿಂದಿಗೆ, ಪ್ಲಾಸ್ಟಿಕ್ ಅಲ್ಲ, ಈಗಿನ ಕಾಲದ ಥರ ಪ್ಲಾಸ್ಟಿಕ್, ಕಬ್ಬಣದ ಬಿಂದಿಗೆನೇ ತೂಕ ಇತ್ತು, ಕಪ್ಪುದು. ರಾಮಮೂರ್ತಿ ಜ್ಞಾಪಕ ಇರ್ಬೋದು, ಅಥವಾ ಕಪ್ಪುದು ಬಿಂದಿಗೆ ತೂಕ ಇತ್ತಮ್ಮ. ಕಾಪರ್ ಅಲ್ಲ, ಕಪ್ಪುದು, ಬ್ಲ್ಯಾಕ್, ಕಬ್ಬಣದ್ದು ಬಿಂದಿಗೆ. ಅದಕ್ಕೆ ಸ್ವಲ್ಪ ಗಟ್ಟಿಗೆ ನಾವು ಯಾವುದೋ ರಿಪ್ಲೇಸ್ ಮಾಡಿಸಿದ್ವಿ. ಗಟ್ಟಿಗೆ ನೀರೆಲ್ಲ ಹಾಕಿ ತದನಂತರ ಬುಕ್ ಸ್ಟಾಲಲ್ಲಿ ಕೂತ್ಕೊಂಡು ತದನಂತರ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ಅಷ್ಟು ಡ್ಯೂಟಿಗಳಿತ್ತು ನಮಗೆ. ನಾವಿದ್ದಿದ್ದು 2-3 ಜನ ಅಷ್ಟೇ ಫ್ರೆಂಡ್ಸ್. ಪೂಜೆ ಮಾಡೋದು ಇರಲಿ ಬಿಡಿ, ಅವೆಲ್ಲ ಬೇಡ. ಇವತ್ತಿಗೆ ನಾನು ಕೂತ್ಕೊಂಡಿದ್ದಿದ್ರೆ ಅವರ ತರಬೇತಿ ಅಂಥ ಟ್ರೈನಿಂಗ್ ಯಾರು ಕೊಡ್ತಾರೆ? ಆದರೆ ಒಂದು ಜ್ಞಾಪಕ ಇಟ್ಕೊಂಡಿದ್ದೀನಿ. ಈ ಟಿಬೆಟಿಯನ್ಸ್ ಅಲ್ಲಿ ಮಾನಸಿಕ ಓದಕ್ಕೆ ಬರೋದು, ಟಿಬೆಟಿಯನ್ಸ್ ಇಂಡಾಲಜಿ ಓದಕ್ಕೆ ಇದಕ್ಕೆ ಬರೋದು. ಅವ್ರಿಗೆ ಮಾನಸಿಕ ಗೋತ್ರಿಯಿಂದ ರಾಮಕೃಷ್ಣ ಆಶ್ರಮಕ್ಕೆ ಬರ್ಬೇಕಾದ್ರೆ ಒಂದೇ ರಸ್ತೆ ಬರ್ಬೋದು. ಸೈಕಲಲ್ಲಿ, ಅವಾಗೆಲ್ಲ ಸೈಕಲ್ ತಾರೆ, ಅವ್ರು ಸೈಕಲ್ ಹತ್ಕೊಂಡು ಬಂದ್ಬಿಡೋರು. ಊಟಕ್ಕೆ ಬಿಟ್ಟಾಗ ಇಲ್ಲಿಗೆ ಬರೋದು ರಾಮಕೃಷ್ಣ ಆಶ್ರಮಕ್ಕೆ. ಯಾತಕ್ಕೆ ಬರೋದು ಅಂದರೆ ಬ್ರಹ್ಮಸೂತ್ರ, ಈಶಾವಾಸ್ಯ, ಬೃಹದಾರಣ್ಯಕ, ಕೇನ, ಕಠ, ಮುಂಡಕ, ಮಾಂಡುಕ್ಯ, ತೈತರೇಯ, ಬೃಹದಾರಣ್ಯಕ, ಚಾಂದೋಗ್ಯ, ಉಪನಿಷತ್ಗಳು ತಗೊಳಕ್ಕೆ ಬರೋದು. ರಾಮಕೃಷ್ಣಾಶ್ರಮ ಸನ್ಯಾಸಿಗಳಿಗಾಗಲಿ ಬ್ರಹ್ಮಚಾರಿಗಳಿಗಾಗಲಿ 1 ಗಂಟೆಯಿಂದ 3 ಗಂಟೆವರೆಗೆ ಮಧ್ಯರಾತ್ರಿ ಹಗಲೊತ್ತು. ಯಾಕೆಂದ್ರೆ ಬೆಳಗಿನ ಜಾವ ಎದ್ದಿರ್ತೀವಲ್ಲ, ಸೊ ಮಧ್ಯಾಹ್ನದ ಸ್ವಲ್ಪ ರೆಸ್ಟ್ ತಗೊಳ್ತಾರೆ. ನಾನು ಮಲಗಿರ್ತೀನಿ, ಏನೋ ಶಬ್ದ ಆಗೋದು, ಬಡ ಪುಸ್ತಕ ತೆಗೆದು ಎದ್ದು ನೋಡಿದ್ರೆ ಸ್ವಾಮೀಜಿಯವರು ಬಂದು ಬಾಗಿಲು ತೆಗೆದು ಪುಸ್ತಕನ ಮಾರ್ತಾ ಇದ್ದಾರೆ. ನಾನು ಯಾಕೆ ಸ್ವಾಮೀಜಿ ಸ್ವಲ್ಪ ರೆಸ್ಟ್ ತಗೋಬಾರ್ದ, ನಮ್ಗೆ ಹೇಳ್ಬಾರ್ದ? ಅವ್ರು ಹೇಳ್ಬೋದಾಯ್ತು 4 ಗಂಟೆಗೆ ಹೇಳ್ಬಾರ್ದು. ರಾಮಕೃಷ್ಣಾಶ್ರಮ ಪುಸ್ತಕ ತಗೊಳ್ಳೋದೇ ಜನ ಕಡಿಮೆ. ಅಂಥದ್ರಲ್ಲಿ ಇವ್ರು ಬಂದು ಉಪನಿಷತ್ತು, ಆ ವಿವೇಕಾನಂದ ಪುಸ್ತಕ ಎಲ್ಲ ತಗೋತಾ ಇದ್ದಾರೆ. ಎಲ್ಲಿ ಬಿಡು, ನನ್ನ ಹಿಂದೆ ಏನು ಮಹತ್ವ ವಿಚಾರ ಅಲ್ಲ, ಪುಸ್ತಕ ಸೇರೋದು ಸಾಕು. ಅದಕ್ಕೆ ನಾನು ಬಾಗಿಲು ತೆಗೆದು ಕೊಟ್ಬಿಟ್ಟು ವಾಪಸ್ಸೆಲ್ಲ ಇಟ್ಬಿಟ್ಟು ಅವ್ರು ಇಟ್ಟಿದ್ದರ ಮೇಲೆ ಬರೆದು ಬಿಡು ಅದರ ಲೆಕ್ಕದಲ್ಲಿ. ಈಗಿನ ಕಾಲದವರು ಮಾತಾಡ್ಸಿದ್ರೆ ಸಾಕು, ಎಷ್ಟು ಬುರ್ರ ಅಂತಾರೆ ಅಂದರೆ ನನ್ನ ಕೆಲಸ ಅನ್ಸುತ್ತೆ, ಏನಪ್ಪ ದೇವ್ರ ದಯಿಂದ ನಾನು ಅಂಥವ್ರ ಜೊತೆ ಎಂಥವ್ರ ಜೊತೆ ಬರ್ತಿದ್ದೆ. ಯಾಕೆ ಅವ್ರಷ್ಟು ಜ್ಞಾಪಕ ಬರ್ತಿದ್ದಾರೆ? ಅಂಥ ಸಾಧಕರ ಜೊತೆ ನಾನು ಬರ್ತೀನಿ. ಸಾಧನೆ ಅವ್ರು ಹೇಳಿದ್ರು, ಪುಸ್ತಕ ಮಾರೋದು ದುಡ್ಡಲ್ಲ ಅನ್ನೋದು. ಅವರಿಂದ ನಮ್ಮ ದೇಶದ ಸಂಸ್ಕೃತಿ ಟಿಬೇಟ್ಗೆ ಹೋಗುತ್ತೆ, ನಮ್ಮ ದೇಶದ ಸಂಸ್ಕೃತಿ ಬೇರೆ ಬೇರೆ ದೇಶಕ್ಕೆ ಹೋಗುತ್ತೆ, ವಿವೇಕಾನಂದರ ಚಿಂತನೆಗಳು ಎಲ್ಲ ಕಡೆ ಪಸರಿಸುತ್ತೆ ಅಂತ ಹೇಳಿದ್ರು. ಈಗ ಟೈಮ್ ಇದೆ, 7 ಗಂಟೆಗೆ ಬಾಗಿಲು ಹಾಕಬೇಕು, 6:45 ನಡೀರಿ ಟೈಮ್ ಆಯ್ತು ಕಳಿಸ್ಬೇಕು. ಪುಸ್ತಕ ತಗೊಳ್ತಿರೋರು ಇಟ್ಬಿಟ್ಟು ಹೋಗ್ಬೇಕು. ಎಂಥ ಬದಲಾಗಿದೆ ಸಂದರ್ಭ. ನಿಜ ಹೇಳ್ತೀನಿ, ನಾನು ಎಷ್ಟು ವರ್ಷ ಆಶ್ರಮದಲ್ಲಿ ಅಫಿಷಿಯಲ್ ಆಗಿ ಬ್ರಹ್ಮಚಾರಿಯಾಗಿದ್ದೋ, ಒಂದು ದಿವಸ ಮಕ್ಕಳಾಗಿ ಕಲಿಸಿದೆ. ಜ್ವರ, ನೆಗಡಿ, ಕೆಮ್ಮು, ಅಲರ್ಜಿ, ಅಸಿಡಿಟಿ, ಆಡಿಟಿ,
ಹಾಲು ಕಸ ಗುಡಿಸಿ ಸಾರಿಸಿ ತಿಂಡಿ ಹೋಗ್ತಾ ಇದ್ದೇನೆ. ಕೆಲಸದಲ್ಲಿ ಇರಲಿಲ್ಲ ಆಶ್ರಮದಲ್ಲಿ. ನಮಗದು ಸ್ವರ್ಗವಾಗಿತ್ತು. ಯಾಕಂದ್ರೆ ಗುರುಮಹಾರಾಜ ಮುಂದೆ ಕಸ ಗುಡಿಸೋದು, ಗುರುಮಹಾರಾಜ ನೋಡ್ಕೊಂಡೇ ಕಸ ಗುಡಿಸೋದು, ಗುರುಮಹಾರಾಜ ನೋಡ್ಕೊಂಡೇ ಸಾರಿಸೋದು, ಗುರುಮಹಾರಾಜ ಮಡಿಲಲ್ಲಿದ್ದು ಕೆಲಸ ಮಾಡೋದು. ನಾನು ಕಸ ಗುಡಿಸ್ತೀನಿ ಅನ್ನೋ ಭಾವನೆನೇ ಬರ್ತಿದ್ದಿಲ್ಲ ನನಗೆ. ಇವತ್ತು ಮಾಡಿಸಿ ನೋಡೋಣ, ಅದು ಸ್ವರ್ಣ ಯುಗ, ಸರಿಯಾದ ಭಾಷೆಯಲ್ಲಿ ಸತ್ಯಯುಗ. ಯಾಕಂದ್ರೆ ಅದರಲ್ಲಿ ಹಿಂದಿನ ಸನ್ಯಾಸಿಗಳೆಲ್ಲ ತುಂಬಾ ಕಷ್ಟಪಡ್ತಿದ್ರಂತೆ. ತ್ಯಾಗೀಶಾನಂದರು ರಾಮಕೃಷ್ಣಾಶ್ರಮ ಬೆಂಗಳೂರಲ್ಲಿ. ತ್ಯಾಗೀಶಾನಂದಿದ್ರೆ ಅವರು ಬಂದು ಅಡುಗೆ ನೋಡ್ಕೊಂಡು ಸ್ವಾಮೀಜಿ ಯಾಕಪ್ಪ ಸ್ವಾಮೀಜಿ ಸಾಯಂಕಾಲ ತರ್ಕಿ ಇಲ್ಲ, ಸಾಯಂಕಾಲಕ್ಕೆ ತರ್ಕಿ ಇಲ್ಲ, ಕಟ್ಟಡಿ ನಾನು ಬರ್ತಿದ್ದ ಒಂದು ಜೋಳಿಗೆ ಹಾಕೊಂಡು ಆ ಗವಿಪುರಮಲ್ಲಿ ಆ ಮೇನ್ ರೋಡಿಂದ ಅಲ್ಲಿ ಬರುತ್ತಲ್ಲ ಗವಿಪುರಲ್ಲಿ ಭಿಕ್ಷೆ ಬಿಡ್ತಿರಲಿಲ್ಲ, ಆ ಬ್ಯಾಗ್ ಹಾಕೊಂಡು ಆ ಮನೆ ಮುಂದೆ ಹೆಂಗೆ ನಿಂತ್ಕೊಳ್ಳೋದು ಕೈ ಕಟ್ಕೊಂಡು ತಲೆ ತಪ್ಪಿಸ್ಕೊಂಡು. ತ್ಯಾಗೀಶಾನಂದ ಯಾರು? ತ್ಯಾಗೀಶಾನಂದರು ಅನ್ಕೊಂಡ್ರಿ? ಕೇರಳದ ತ್ರಿವಾಂಕೂರಿನ ರಾಜಮನೆತನದವರು. ಒಂದಿಷ್ಟಕ್ಕೆ ಎಷ್ಟು ಜನ ತಲೆ ಇಡ್ತಾರಲ್ಲ, ರಾಜಮನೆತನದವರು. ನಾರದ ಭಕ್ತಿ ಸೂತ್ರ ಬರೆದಿದ್ದಾರೆ ನೋಡಿ, ಇಷ್ಟು ದಪ್ಪ ಪುಸ್ತಕ. ತ್ಯಾಗೀಶ್ವರನ ಹೆಸರೇ ಹಾಗಿತ್ತು. ತ್ಯಾಗೀಶ್ವರಾನಂದ ಹೆಸರು ಅದ್ಭುತವಾಗಿತ್ತು. ಗುರುಮರ ಜಯಂತಿ ಮಾಡ್ತೀವಲ್ಲ ನಾವು, ನೀವೆಲ್ಲರೂ ಬಹಳ ದೊಡ್ಡ ಭಕ್ತರಪ್ಪ, ಜಯಂತಿ ಕಾಣಿಕೆ ಗಿಂತಿ ಕೊಟ್ಟು ಜಯಂತಿ ಮಾಡಿಸ್ತೀರ ಪಾಪ, ಅಲ್ಲಿ ಏನು ಕಾಣಿಕೆಲ್ಲ ಮಾಡ್ತಾರೆ. ಅವ್ರ ಜೊತೆ ಹೆಚ್ಚು ನರಸಿಂಹಯ್ಯ ಹೋಗ್ತಾ ಇದ್ರು, ಹುಡುಗನಾಗಿ ಯುವಕನಾಗಿ ಅವ್ರ ಜೊತೆ ವಾಲಂಟಿಯರ್ ಅಲ್ಲಿ ಹೋಗ್ತಾರೆ ಹೆಚ್ಚು ನರಸಿಂಹಯ್ಯ. ಇನ್ನೊಂದು ಹೆಸರು ಹೇಳ, DVG ಅವರು ಹೋಗ್ತಾ ಇದ್ದಾರೆ, ಮಾಸ್ತಿ ವೆಂಕಟೇಶ ಎಲ್ಲರೂ ಹೋಗ್ತಾ ಇದ್ರು, ಎಲ್ಲ ಬಸವನಗುಡಿಯವರೇ. ಪಾಪ ಸ್ವಾಮೀಜಿ ಒಬ್ಬರೇ ಹೋಗ್ತಾರೆ. ಯಾರು ಅವಾಗೆಲ್ಲ ಒಂದು ಪಾವ್ ಅಕ್ಕಿ ಹಾಕೋದು, ಒಂದು ತೆಂಗಿನಕಾಯಿ ಕೊಡೋದು, 4 ಬೆಲ್ಲದ ಉಂಡೆ ಹಾಕೋದು, ಇದೆ. ಅಂಥ ಜೀವನ ನಡೆಸಿ ಇಂಥ ಸಂಸ್ಥೆಗಳನ್ನ ಆದರೆ ಯಾವತ್ತು ಧ್ಯಾನ ಜಪ, ಪದೇ ಪದೇ ಹೇಳ್ತೀನಿ ನಿಮಗೆ, ಜಪವನ್ನು ಬಿಟ್ಟೇ ಇರಲಿಲ್ಲ ಅವರು. ದಿವಸಕ್ಕೆ 3 ಸಲ ಕುತ್ಕೊಳ್ಳೇಬೇಕು. 3 ಸಲ ಆಗಲಿ 2 ಸಲ ಇತ್ತು ಗ್ಯಾರಂಟಿ. ರಾತ್ರಿ ಏನು ಕೆಲಸ ಮಾಡೋದು, ಪ್ರೇಯರ್ ಹೋಗಿ ಜಪ ಕೂತ್ಕೊಂಡ್ಬಿಡೋದು. ಕೆಲವು ಸಲ ಊಟಕ್ಕೂ ಬರ್ತಿರಲಿಲ್ಲ, ಜಪದಲ್ಲೇ ಇದ್ಬಿಡೋದು. ಬೆಳಗಿನ ಜಾವ ಬರೋದು, ಬೆಳಗ್ಗೆ ತಿಂಡಿ ಅದು ಹೆಂಗೆ ಬಂತು ಅವ್ರಿಗೆ? ಆ ರೀತಿಯ ಏನಂತ ಹೇಳ್ತೀನಿ, ಇದು ಏನು ಅಂತ ಹೇಳಿ, ಆ ರೀತಿಯ ಛಲ ಹೇಗೆ ಬಂತು, ಆ ರೀತಿಯ ಮನಸ್ಸು ಹೇಗೆ ಬಂತು ಅಂದರೆ ಶ್ರೀರಾಮಕೃಷ್ಣರಿಗೆ ಕಾರಣ. ಅವ್ರು ತೋರಿಸ್ಕೊಟ್ಟಿದ್ದಾರೆ ಅವ್ರ ಜೀವನದಲ್ಲಿ ಹೇಗಿದ್ದೇವೆ. ಅದಕ್ಕೆ ಶ್ರೀರಾಮಕೃಷ್ಣ ಜೀವನದಲ್ಲಿ ಬರುತ್ತೆ, ಶ್ರೀರಾಮಕೃಷ್ಣರು ಒಬ್ಬರೇ ಕೂತಿರ್ತಾರೆ, ಒಬ್ಬ ಮಾರ್ವಾಡಿ ಬಂದು ಶ್ರೀರಾಮಕೃಷ್ಣ ನಮಸ್ಕಾರ ಮಾಡ್ತಾನೆ. ಮಾಡಿಬಿಟ್ಟು, ಗುರುಗಳೇ, ನನಗೆ ಯಾಕೋ ನಿಮ್ಮ ಈ ಜೀವನ ನೋಡಿ ತುಂಬ ನೋವಾಗುತ್ತೆ, ಇದಕ್ಕೆ ನಾನು ಕೆಲಸ ಮಾಡಲ್ಲ. ಏನು? ನಾನು ಮಾತಾಡ್ತಿರೋದು 1850. ಆಗಿನ ಕಾಲದಲ್ಲಿ ಅವನು ನಿಮ್ಮ ಹೆಸರಲ್ಲಿ 10,000 ರೂಪಾಯಿ ನಾನು ಕೊಡ್ತೀನಿ, ನಿಮ್ಮ ಜೀವನಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಶ್ರೀರಾಮಕೃಷ್ಣ ಅಷ್ಟು ಕೂಗಾಡಿದ್ದಾರೆ ಅವರಿಗೆ. ಕೂಗಾಡಿ ನಾನು ಮತ್ತೆ ಇದು ಮಾಡಕ್ಕೆ ಬರ್ತಿದ್ಯಾ, ಒಂದು ಸುತರಾಮ್ ಕವಡೆನೂ ಬೇಡ, ಬೈದು কেন আমাকে দরকার নেই, আমি ঠাকুর কাছে আছি, আমি মা কাছে আছি, মಾ আমাকে দেখবে, ತಾಯಿ ನನ್ನನ್ನು ನೋಡ್ಕೋತಾಳೆ. ನೋಡಿ, ಅಲ್ಲೊಂದು ಪರೀಕ್ಷೆ ಮಾಡ್ತಾರೆ. ಅವನು ಹೋಗ್ಲಿ ಬಿಡಿ, ಬೈಬೇಡಿ, ಹೋಗಿ ಬೇಡ ಬೇಡ, ತಪ್ಪಾಯ್ತು, ನಾನು ಕೊಡಲ್ಲ, ಬೇಡ ಬೇಡ ಬಿಟ್ಟು ಮೆತ್ತಿಗೆ ಅವನು ನವಬರ್ಸಂತೆ ಮಹಾಮಾತೆ ಹತ್ರ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ. ಅದೆಲ್ಲ ಹಿಂದೆ ಮುಂದೆ ಬರ್ತಿರ್ಲಿಲ್ಲ, ಪರದೆ ಹಿಂದೆ ಕೂತ್ಕೊಂಡಿರೋ ನಮಸ್ಕಾರ. ಅಮ್ಮ, ನಂದೊಂದು ಆಸೆ ಇದೆ, ತೀರಿಸ್ಕೊಡಮ್ಮ. ಏನು ಮಗು? ಬೋಲು ಅಂತ, ಕ್ಯಾ ಬೇಟಾ ಬೋಲು, ಕ್ಯಾ ಹೋನಾ ಬೋಲು. ಮಾँ कुछ भी नहीं,
ಮಾಡಿದ್ರು ಟೋಟಲ್ ತಗೊಂಡಾಗ ನಾವು ಮಾಡೋಷ್ಟು ಮಾಡೋಕ್ಕಾಗಲ್ಲ. ನಾವು 30 ಪ್ರಾಜೆಕ್ಟ್ ನಡೆಸ್ತಾ ಇದ್ದೀವಿ ಪ್ರತಿ ದಿವಸ. ಅಷ್ಟು ಪ್ರಾಜೆಕ್ಟ್ದು ನಾವು ನೋಡ್ಕೊತಾ ಇರ್ತೀವಿ. ಎಲ್ಲ ಥರದ್ದು ನಡೀತಾ ಇರುತ್ತೆ. ಎಲ್ಲ ರೀತಿಯ ಆಫೀಸ್ ಕೆಲಸ ಆಗ್ತಿರುತ್ತೆ, ಲೆಟರ್ಸ್ ಇಮೇಲ್ ಆಗುತ್ತೆ, ಎಲ್ಲ ನೋಡ್ಕೊಳ್ತೀವಿ. ಆದರೆ ಪ್ರಾರ್ಥನೆ ಮಾಡೋದು, ಜಪ ಮಾಡೋದು, ಯಾಕೆಂದರೆ ನಮಗೆ ಅದು ಮುಖ್ಯ. ಇದು ಬೈ ಪ್ರಾಡಕ್ಟ್. ಮೇನ್ ಪ್ರಾಡಕ್ಟ್ ಏನು? ಗಾಡ್ ರಿಯಲೈಸೇಷನ್. ಭಗವಂತರ ಆ ಸಾಕ್ಷಾತ್ಕಾರಕ್ಕೆ ನಾವು ಹಗಲು ಶ್ರಮಿಸ್ತೀವಿ. ಅದು ನಮಗೆ ನಿಮಗೆ ವ್ಯತ್ಯಾಸ. ಒಂದು ಸಣ್ಣ ಕೆಲಸ, ಒಂದು ಮದುವೆ ಅಂತ ಸಾಕು 10 ದಿವಸ 20 ದಿವಸ ಮಿಸ್ ಆಗ್ಬಿಡ್ತಾರೆ. ಅದು ವ್ಯವಹಾರಿಕವಾಗಿ ನಾನು ತಪ್ಪು ಅಂತ ಹೇಳಲ್ಲ. ಆದರೆ ನಾವು ಎಷ್ಟು ಪ್ರೋಗ್ರಾಮ್ಸ್ ಮಾಡ್ತೀವಿ, ಎಷ್ಟು ಪ್ರೋಗ್ರಾಮ್ಗೆ ಹೋಗ್ತೀವಿ ನಾವು. ಅದು ಅವತ್ತು ನೀವು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಎಷ್ಟು ಸರಿ ಬರ್ತೀವಿ. ಇದು ಯಾವುದನ್ನು HSR ಲೇಔಟ್, ವೈಟ್ ಹೌಸ್ ಲಲಿತಾ ಸರ್ ಏನು 1500-2000 ಜನ ಇದ್ದಾರೆ. ರಸ್ತೆಯಿಂದ ನನ್ನನ್ನು ಕರ್ಕೊಂಡು ಹೋಗಿದ್ರು. ಪೂರ್ಣ ಕುಂಭದಲ್ಲಿ ಕರ್ಕೊಂಡು ಹೋಗಿ ಮುಗಿಸಿದ್ದಾರೆ. ನಿಮಿಷ ಬರ್ತಾರೆ. ಸ್ವಾಮೀಜಿ ಏನಾದ್ರು ಬೇಕಾ? ಏನು ಬೇಡ. ಸ್ವಾಮೀಜಿ ಹೇಳಿದೆ, ಸ್ವಾಮೀಜಿಯವರು ಬಹಳ ಮೆಡಿಲ್ ಮಾಡ್ತಾರೆ, ಏನು ತಗೊಳ್ಳಲ್ಲ. ಆ ರೀತಿಯ ಮಾನಸಿಕ ಧೈರ್ಯ ಮತ್ತು ಸ್ಥೈರ್ಯ ಬೇಕು. ಹಾಗೆ ಸಾಧಿಸಕ್ಕಾಗ ನನ್ನ ಜೊತೆ ಇರೋದು ಹಾಗೆ ಆಗ್ಬಿಟ್ಟಿದೆ. ಅದು ಬೇರೆ ವಿಚಾರ. ಒಬ್ಬರು ಹಾಗೆ ಆಗ್ಬಿಟ್ಟಿದೆ. ಆದರೆ ಶ್ರೀರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಶಾರದಾದೇವಿ ತೋರಿದ ದಾರಿಯಲ್ಲಿ ನಡ್ಕೊಂಡು ಹೋದರೆ ಅದೇ ಸುವರ್ಣ ಪಥ, ಸಾಧನೆಯ ಸುವರ್ಣ ಪಥ. ಈ 3 ಜನ ತೋರಿದ ದಾರಿ ಅಂತ ಭಾವಿಸ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲೂ ಲೀಲಾ ಪ್ರಸಂಗ ಅಂತ ಇದೆ. ಅದನ್ನು ಓದ್ತಾ ಇದೆ. ಯಾಕೆಂದರೆ ಯಾರೋ ಹೇಳಿದಂತ ಬರಲಿಲ್ಲ. ಅದನ್ನು ಆಸ್ ಇಟ್ ಈಸ್ ಆಗಿನ ಸನ್ಯಾಸಿಗಳು, ವೃದ್ಧರು, ಹಿರಿಯರು ಯಾರಿದ್ರೋ, ಯಾರ್ಯಾರು ಶ್ರೀರಾಮಕೃಷ್ಣ ನೋಡಿದ್ರೋ ಅವ್ರನ್ನೆಲ್ಲರನ್ನೂ ಮಾತನಾಡಿಸಿ ಬರೆದುಕೊಂಡಂತಹ ಪುಸ್ತಕ ಅದು. ಮೊದಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಶ್ರೀರಾಮಕೃಷ್ಣರ ಜೀವನದ ಮರ್ಮ. ಅದ್ಭುತವಾದ ಜೀವನ. ಹೀಗೂ ಆಗುತ್ತೆ. ಒಬ್ಬ ಮನುಷ್ಯ ಹೀಗೆ ಜೀವನ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಭಕ್ತಿ ವೇದಾಂತದ ಈಗ ನಮ್ಮ ತಿರುವಣ್ಣಾಮಲೆ ರಮಣ ಮಹರ್ಷಿಗಳು ಮುಗಿತು. ಜಗತ್ತು ಇಲ್ಲ, ನಾನಿಲ್ಲ, ಜಗತ್ತು ಬೇರೆ, ನಾನು ಬೇರೆ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ. ಮುಗಿತು. ಇಲ್ಲ, ಹಂಗಲ್ಲ. ನಿಮ್ಮಂತ ಸಾವಿರಾರು ಜನಕ್ಕೆ ದಾರಿ ತೋರಿಸ್ಬೇಕು. ಮಧುರನಾಥ ವಿಶ್ವಾಸ, ಈಶ್ವರಚಂದ್ರ ವಿದ್ಯಾಸಾಗರ, ಎಂತೆಂಥ ದೊಡ್ಡ ಕೇಶವಚಂದ್ರ ಸೇನ್, ಎಂತೆಂಥ ಬಂಕಿಂ ಚಂದ್ರ ಚಟರ್ಜಿ, ಎಲ್ಲರೂ ಶ್ರೀರಾಮಕೃಷ್ಣ ಹತ್ರ ಬರೋರು, ಅಂಥ ಸಾಧುವರು. ಆದರೆ ಯಾಕೆ ಬರೋದು? ನಾನು ಜಗದಲ್ಲಿ ಬರೋದಿಲ್ಲ. ಯಾಕೆ ಮಾತಾಡೋದು ಅಂದರೆ ಅವ್ರು ಇನ್ನೆಲ್ಲಿ ಹೋಗ್ತಾರೆ? ಅವ್ರಿಗೆ ಸಾಧನೆಯ ತೃಪ್ತಿ ಇದೆ. ಸಂಸಾರದಲ್ಲಿದ್ದರೂ ಒಂದು ಪ್ರಾಪಂಚಿಕದ ವಿಚಾರವನ್ನು ಮರೆತು ಕೆಲವು ಹೊತ್ತು ನಾಮ ಸಂಕೀರ್ತನಲ್ಲಿ ಭಾಗಿಯಾಗೋಣ, ವಿಚಾರದಲ್ಲಿ ಭಾಗಿಯಾಗೋಣ, ಸತ್ಸಂಗದಲ್ಲಿ ಭಾಗಿಯಾಗೋಣ. ಇದು ಶ್ರೀರಾಮಕೃಷ್ಣನ ಮಹಿಮೆ. ಯಾಕೆ ಕೆಲವರಿಗೆಲ್ಲ ಇದು ಬಿಡಿಸಲ್ಲ ಅಂದರೆ ಆ ರೀತಿ ಇರಬೇಕು ನಾವು ಜೀವನದಲ್ಲಿ. ನೀವೆಲ್ಲೇ ಹೋಗಿ ನನ್ನ ಜೊತೆ ಬರೋ 4 ಜಪದ ಸಮಯಕ್ಕೆ ಆಯ್ತಪ್ಪ, ಇಲ್ಲಿ ಇನ್ನೇನು ಮಾತಾಡಬೇಡ, ಜಪ ಮಾಡಬೇಕು. ಅಥವಾ ನಾನು ಪಾರಾಯಣ ಮಾಡಿಲ್ಲ, ಬೆಳಗ್ಗೆ ಬರ್ತೀನಿ, ನಾನು ಹೋಗ್ತಾರೆ ಪಾರಾಯಣ. ಇವೆಲ್ಲ ನಮಗೆ ಒಂದು ತೋರಿದ್ದ ಪಾರಾಯಣ ಮಾಡ್ತಿರೋರು ನಗ್ತಾರೆ, ಹೋಗಿಬಿಡಿರೋ ಅನ್ಕೋತಾರೆ ಇಟ್ಕೊಳ್ಳೋದಲ್ಲ. ಏನಾದರೂ ಅಂದ್ಕೊಳ್ಳಿ, ಜೀವನ ನಂದು, ಅವ್ರದಲ್ಲ. ಹೇಳಿ, ಜೀವನ ನಿಮ್ಮದು. ನೀವು ದರೇದಾತ್ಮಾನಂ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಆತ್ಮ ಅಂದ್ರೆ ನಮ್ಮದು. ಇನ್ನೊಬ್ಬರಿಗೋಸ್ಕರ ನಾವು ಜೀವನ ನಡೆಸೋದನ್ನ ಬಿಟ್ಬಿಡ್ಬೇಕು. ಅದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡ್ತಾ ಇದೆ. ಇನ್ನೊಬ್ಬರು. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಕಷ್ಟದಲ್ಲಿ ಯಾರು ಬರೋದಿಲ್ಲ. ಕಷ್ಟದಲ್ಲಿ ಯಾರು ಬರೋದಿಲ್ಲ. ಭಗವಂತನೊಬ್ಬರೇ ಬರೋದಿಲ್ಲ. ಅವನೊಬ್ಬನೇ ನೀವು ಕಾಪಾಡಿ. ಇದು ನಮ್ಮ ಮನಸ್ಸಲ್ಲಿ. ಈ ಹಾಡು ಚೆನ್ನಾಗಿದೆ, ಹಾಡಿ.
ಕಳೆದ ವಾರ ಶರಣಾಗತಿಯ ಬಗ್ಗೆ ತಮಗೆ ತಿಳಿಸಿದ್ದು.
ಅದರ ಕೊನೆಯ ಹಂತವನ್ನು ನಿಮಗೆ ತಿಳಿಸ್ತೀನಿ. ದೇವರು ನಮ್ಮಲ್ಲಿ ಏನೂ ಕೇಳಲ್ಲ. ಮಗುವಿನ ರೀತಿ ದೇವರ ಚರಣಾರವಿಂದಗಳಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಸಾಕು. ಅಣ್ಣಮಾಚಾರ್ಯರು ಯಾವ ಬ್ಯಾಂಕ್ ಚೆಕ್ ತಗೊಂಡು ಹೋಗಲಿಲ್ಲ, ಹೊರದ ಹೆಸರು ಒಳಗೆ ಸೇರಿಸಲಿಲ್ಲ. ಬ್ರಹ್ಮೋತ್ಸವದ ಸಮಯದಲ್ಲೂ ಹೋಗಿದ್ದಾರೆ ಹೊರದು ಏಕನಾಥ ತಗೊಂಡು ಒಳಗೆ ಸೇರಿಸ್ತಾರೆ. ಆದರೆ ಸ್ವಾಮಿ ಪುರಂದರದಾಸರ ಹತ್ರ ಹೋಗ್ತಾರೆ. ಒಂದು ನಿಂದಿರ ನೋಡಿ ಭೂತಳಲ್ಲಿ ಹಾಡು ಅವಾಗಲೇ ಬರ್ತದೆ. ಏನ್ ತಗೊಂಡ್ರು ಅವರು? ಏನೆಲ್ಲ ತಗೊಂಡು ಹೋಗ್ತಾರೆ ಜನ, ಅವನ ಬಗ್ಗೆ ಯಾವುದಕ್ಕೂ ಲೆಕ್ಕ ಕೊಡಲ್ಲ. ಕೆಲವರೆಲ್ಲ ಅದರಲ್ಲೂ ಏನಯ್ಯ ಏನ್ರಿ ರಾಮಮೂರ್ತಿ ಹಂಪಿನಲ್ಲಿ ಆಂಜನೇಯ ಸ್ವಾಮಿಗೆ ಎಷ್ಟು KG ಬಂಗಾರದ ಕವಚ ಎಲ್ಲ ಕೊಟ್ಟರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಅದು ರೋಲ್ಡ್ ಗೋಲ್ಡ್. ದೇವ್ರು ಮೋಸ ಮಾಡಕ್ ಹೋಗ್ತಿದ್ದಾರಲ್ಲ, ನಿಮ್ಗೆ ಗೊತ್ತಿದೆ ಅವೆಲ್ಲ. ಇನ್ನೊಬ್ರು ತಿರುಪತಿ ಸ್ವಾಮಿಗೆ ವಜ್ರ ವೈಡೂರ್ಯವನ್ನೆಲ್ಲ ಕೊಟ್ಟು ಜೈಲ್ ಕೊಟ್ಟೋಗ್ರು. ಸ್ವಾಮಿ ಕಾಪಾಡಕ್ಕಾಗಲಿಲ್ಲ ಅವ್ರಿಗೆ. ಇವರು ಆಂಜನೇಯ ಸ್ವಾಮಿಗೆ ಪೂರ್ಣವಾಗಿ ಇದು ಕವಚವನ್ನು ಕೊಡ್ತೀನಿ ಅಂತ ಹೇಳಿ ಎಷ್ಟು ಕೋಟಿ ಅಂದ್ರೆ ಲೆಕ್ಕ ಹಾಕಿ, ತಹಸೀಲ್ದಾರ್ ಲೆಕ್ಕ ಹಾಕಿ, ಆ ದೇವಸ್ಥಾನದ ಅಧಿಕಾರಿಗಳೆಲ್ಲ ಲೆಕ್ಕ ಹಾಕಿ ಎಲ್ಲ ಹಾಕಿ ಹೋದ್ಮೇಲೆ ಅವ್ರಿಗೆ ಡೌಟ್ ಬರ್ತದೆ, ಅಂಥವ್ರು ಎಲ್ಲಿ ಮೋಸ ಮಾಡ್ತಾರೆ? ಕೋಟಿ ಕೋಟಿ ವಜ್ರ ವೈಡೂರ್ಯದ ವ್ಯಾಪಾರಿಗಳು ಅಂತ ನೋಡಿದ್ರೆ ತಗಳು ಲಕ್ಷಕ್ಕೂ ಬೆಲೆ ಇಲ್ಲ. ಸುಮ್ಮನೆ ಅದನ್ನು ಒರೆಸಿದ್ದಾರೆ ಅಷ್ಟೇ. ಇಂಥದ್ದು ಮಾಡ್ತಾರಲ್ಲ, ದೇವರದನ್ನೆಲ್ಲ ಕೇಳ್ತಾನ? ಶಬರಿ ಹತ್ರ ಏನು ಕೇಳ್ದ? ಅವ್ರು ಕಚ್ಚಿಟ್ಟ ಹಣ್ಣು ಕೇಳೋದು, ನೀವು ಅದು ಕೊಡೋಕ್ಕಾಗಲ್ಲ. ಯಾಕೆ ಸ್ವಾಮಿ ಶಬರಿ ಕಚ್ಚಿದ್ರಲ್ಲ ನಾವು ಕಚ್ಬೋದು, ನೀವು ಕಚ್ಚಿರ್ತೀರ? ನಿಮ್ಮಲ್ಲಿ ಆ ಪಾವಿತ್ರತೆ ಇದೆಯಾ? ಆ ಲಕ್ಷ್ಮಣ ಅನ್ಕೋತಾನೆ, ಅಜ್ಜಿ ಕಚ್ಚಿ. ರಾಮ ಹೇಳ್ತಾನೆ, ಅವಳ ಧಮನಿಯಲ್ಲಿ ರಾಮಚಂದ್ರ ಅದು ಎಂಜಿನ್ ಆಗಲ್ಲ, ಅವಳೇ ನಾನೇ ಅವಳು ಅಂತ ಹೇಳಿ ಸ್ವೀಕರಿಸ್ತೇನೆ. ಏನು ಕೊಟ್ಟರು? ಏನಿಲ್ಲ, ಪವಿತ್ರವಾದ ಹೃದಯವನ್ನು. ನಮಗೆ ಹೃದಯ ಇಲ್ಲ, ಅದಕ್ಕೆ ಅದು ಇದು ಇಲ್ಲ ಹೋಗ್ತೀವಿ. ನಾನೇ ಅಂಗಡಿಯಲ್ಲಿ ಮೋಸ ಮಾಡೋದು. ಅವ್ರು ಸುಮ್ಮನೆ ಕೊಡ್ತಿದ್ದೆ, ಇಲ್ಲದೆ ದೇವ್ರದ್ದು ಇದ್ರು ಕೊಡಿ, ದೇವ್ರದ್ದು ಬಾಳೆಹಣ್ಣು, ದೇವ್ರಿಗೆ ಅಂತ ಹಣ್ಣು ಇರುತ್ತೆ, ಅದೆಲ್ಲ ಕೇಳಿ ಕೊಟ್ಟು ತಗೊಂಡು, ಅಯ್ಯೋ ಇಷ್ಟೊಂದು ಹಣ್ಣ ಅಂದ್ರೇನು? ಹಣ್ಣು ಕೊಟ್ಟು ತಕ್ಷಣಕ್ಕೆ ದೇವ್ರಿಗೆ ಇಲ್ಲ. ಮೀರಾ, ಅಕ್ಕ ಮಹಾದೇವಿ ಆಡಾಡ ಹೃದಯವನ್ನು ಕೊಟ್ಟು ನನ್ನನ್ನು ಹೇಳ್ತೀನಿ, ಶುದ್ಧವಾದ ಹೃದಯವನ್ನು ಕೊಡಿ ದೇವರು, ಇನ್ನೇನೇನೋ ಕೇಳೋದು. ರಾಮಕೃಷ್ಣ ಪರಮಹಂಸರು ಶುದ್ಧ ಹೃದಯ, ಶುದ್ಧ ಮನಸ್ಸು, ಶುದ್ಧ ಭಕ್ತಿ, ಈ ಮೂರು ಕೊಡಿ, ನೀವು ನಿಮ್ಮನ್ನು ನೋಡ್ಕೊಳ್ತಾರೆ. ಏನು ನೀವು ಬರ್ತಾರ ಚೀಟಿ, ನೀವು ಬರ್ತಾರ ಚೀಟಿ, ನೀವು ಕೊಟ್ಟರ ದುಡ್ಡು, ನಾನು ಅಭಿಷೇಕ ಕೊಟ್ಟೆ, ನಾನು ಇದು ಕೊಟ್ಟು, ನಾನು ಯಾರು ಏನು ಕೊಟ್ಟರು ಏನಾದ್ರು ಹೇಳಿದ್ರು. ಭಗವಂತನು ಸರ್ವ ರೀತಿಯಲ್ಲಿ ನೋಡಿ, ಅವ್ರು ಹೇಳ್ತಾರೆ, ಒಮ್ಮೆ ಆ ಅದ್ಭುತ ದೈವ ಶಕ್ತಿಯಲ್ಲಿ ಶರಣಾಗತಿ ಹೊಂದಿದರೆ ಆ ದಯಾಮಯನಾದ ಭಗವಂತನು ಸರ್ವ ರೀತಿಯಲ್ಲಿ ರಕ್ಷಿಸುತ್ತಾನೆ. ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ಇವತ್ತು ನಾವು ಕೂತಿದ್ದೀವಿ, ಅವನ ಕೃಪೆಯಲ್ಲೇ ಕೂತಿದ್ದೀವಿ. ವಾಪಸ್ ಮನೆ ಹೋಗ್ತೀವಿ, ಅವನ ಕೃಪೆಯಲ್ಲೇ ಹೋಗ್ತೀವಿ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಯುವಜನತೆ ಮುಖ್ಯವಾಗಿ ದುಡ್ಡೇ ಸರ್ವಸ್ವ
ಅಥವಾ ಆಡಂಬರವೇ ಸರ್ವಸ್ವ ಅಥವಾ ನನ್ನ ಸುಖವೇ ಸುಖ ಅನ್ನೋದೆಲ್ಲ ಹೇಳಬೇಕು. ಯಾವ ರೀತಿ ಅಶಾಂತಿ ದುಃಖ ದುಮ್ಮಾನ ಬಾರದಂತೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸುತ್ತಾನೆ ಆ ಭಗವಂತ. ನಮಗೆ ಹಿಂದದವರು ಜ್ಞಾಪಕ ಬರ್ತಾರೆ. ಯಾವಾಗ ಅವರ ಮುಖದಲ್ಲಿ ಒಂದು ತೃಪ್ತಿ ಇರ್ತಿತ್ತು. ಅವರು ಸಂಸಾರಿಗಳೇ ಆಗಿದ್ದರು, ಮುಖದಲ್ಲಿ ತೃಪ್ತಿ ಇರ್ತಿತ್ತು. ಯಾಕಂದ್ರೆ ನಾನು ದೇವರಿಗೆ ವಹಿಸ್ಬಿಟ್ಟಿದ್ದೀನಿ ಅಂತ. ನಾನು ಹೇಗಿದೆ ಸ್ವಾಮೀಜಿ, ನಾನು ಏನಿಲ್ಲ ಸ್ವಾಮೀಜಿ, ಪರಮಾತ್ಮನ ಪೂಜೆ ಮಾಡಿಕೊಂಡಿದ್ದು ಸಾಧನ ಏನಿದೆ ಸ್ವಾಮೀಜಿ. ಅವ್ರು ಬರೀ ಏಳ್ಸಕ್ಕೆ ಸಮಯ ಇಲ್ಲ, ಅಷ್ಟು ದುಡ್ಡಿರುತ್ತೆ. ಆದರೆ ಶರಣಾಗತಿ ಒಬ್ಬ ಆತ ತನ್ನ ಇಬ್ಬರು ಮಕ್ಕಳೊಂದಿಗೆ ಒಂದು ಬಯಲು ಮಧ್ಯೆ ನಡೆದುಕೊಂಡು ಹೋಗ್ತಾ ಇದ್ದ. ಇಬ್ಬರು ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಮಗುವನ್ನು ತನ್ನ ಸೊಂಟದ ಮೇಲೆ ಇರಿಸಿಕೊಂಡ್ರೆ, ಯಾರು ಸೊಂಟದ ಮೇಲೆ ಕೂರ್ಸೋದೆಲ್ಲ ಕೆಲಸದವ್ರು ಎತ್ಕೊಳ್ಳೆ ಸೊಂಟ, ಅವ್ರು ಸೊಂಟದ, ನಾವೆಲ್ಲ ಸೊಂಟದ ಮೇಲೆ ಕುತ್ಕೊಳ್ತಾ ಇದ್ವಿ. ತಿರುಪತಿ ತಿಮ್ಮಪ್ಪನ ಹೆಗಲ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ವಿ. ನಾವು ಅವಾಗ ನೋಡ್ತಾ ಇದ್ದೋ ವೆಂಕಟರಮಣನ ಕ್ಯೂ ಏನಿಲ್ಲ, ಸುಮ್ಮನೆ ಹೋಗ್ತಾ ಇರೋದೆ ಮೇನ್ ರೋಡಿಂದ. ಚಿಕ್ಕ ಹುಡುಗ ನಾವು. ಅದು ಅಲ್ಲಿ ಅದೇನಂತೀರ ನೀವು, ಆ ಸ್ನಾನದ್ದು ಅಲ್ಲ, ಪುಷ್ಕರಣಿ ಹೋಗಿ ಅದು ಒಂದ್ ಕಡೆ ನೀರು ಧುಮುಕ್ತಿತ್ತು ಮೇಲಿಂದ, ಅದ್ರ ಕೆಳಗಡೆ ಬಿಡೋದು ಆಕಾಶಗಂಗೆ ಸ್ನಾನ ಮಾಡಿಕೊಂಡು ಒಂದು ಕೂತ್ಕೊಂಡು ಈ ಕೂರಿಸಿದ್ರೆ ಅದು ಫೇಸ್ಬುಕ್ ಅಂತ ಬಿಡೋದು. ಆದರೆ ಇದೇ ರೀ ಮುಖ್ಯ. ತಂದೆಯ ಹೆಗಲ ಮೇಲೆ ಕೂತಿರುವಂತಹ ಮಗನಿಗೆ ತಂದೆಯ ಸಂಸ್ಕೃತಿ, ಆ ಮಗುಗೆ ಆ ಸಂಸ್ಕೃತಿ ಇಲ್ಲಿದೆ ನೋಡಿ. ಆ ಸಂಸ್ಕೃತಿಯ ಕಥೆ ತನ್ನ ಸೊಂಟದ ಮೇಲೆ ಇರಿಸ್ಕೊಂಡ್ರೆ ಮತ್ತೊಂದು ಮಗು ತಾನೇ ಅಪ್ಪನ ಕೈ ಇಟ್ಕೊಳ್ಳೋದು. ಇಲ್ಲಪ್ಪ ನಾನು ನಿಮ್ಮ ಕೈ ಇಟ್ಕೊಂಡೇ ಬರ್ತೀನಿ. ಮುಂದೆ ಸಾಗುತ್ತಿದ್ದ ಪ್ರಸಂಗ. ಆಕಾಶದಲ್ಲಿ ಪಕ್ಷಿಗಳು ಹಾರಾಡುತ್ತಿದ್ದವು. ಆ ಪಕ್ಷಿಗಳತ್ತ ಗಮನವಿತ್ತ ಮಗು ತಟ್ಟನೆ ಅಪ್ಪನ ಕೈಯನ್ನು ಬಿಟ್ಟು ಪಕ್ಷಿಗಳನ್ನು ನೋಡ್ತಾ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ. ಯಾರು? ಸೊಂಟದಲ್ಲಿದ್ದ ಮಗು ಅಲ್ಲ. ಕೈ ಹಿಡ್ಕೋತೀನಿ ನಾನು, ಬಿಡಪ್ಪ ನಾನೇ ಕೈ ಹಿಡ್ಕೋತೀನಿ ಅಲ್ಲ ಅವನು. ಛಂಗನೆ ಎಡವಿ ಬಿದ್ದು ಮೈಯೆಲ್ಲ ಗಾಯ ಮಾಡಿಕೊಂಡು ನಡಬೇಕಾಯ್ತು. ಯಾಕೆಂದ್ರೆ ಅಪ್ಪನ ಕೈ ಬಿಟ್ಟ ಈ ಬೆಪ್ಪ ಮೇಲೆ ಹಾರಾಡೋ ಪಕ್ಷಿ ನೋಡ್ಕೊಂಡು ಚಪ್ಪಾಳೆ ತಡಕ್ಕೆ ಹೋದ. ಮುಗ್ಗಿಸಿ ಬಿದ್ದ, ರಕ್ತ ಎಲ್ಲ ಬಂತು. ಅದೇ ಸಮಯದಲ್ಲಿ ಸೊಂಟದಲ್ಲಿದ್ದ ಸುರಕ್ಷಿತವಾದ ಮಗು ಅದೇ ಪಕ್ಷಿಗಳನ್ನ ಕಂಡು ಎರಡೂ ಕೈಗಳು ಚಪ್ಪಾಳೆ ತಟ್ಟುತ್ತಾ ಕೇಕೆ ಹಾಕುತ್ತಾ ಸಂತೋಷ ಪಡ್ತಿದ್ರು. ಇವು ನೋಡಿದ ಪಕ್ಷಿಗಳು ಅದೇ, ಸೊಂಟದಲ್ಲಿ ಕೂತಿರೋ ಮಗುದ ಪಕ್ಷಿಗಳು ನೋಡಿದ್ದು ಅದೇ. ವ್ಯತ್ಯಾಸ ಏನಂದ್ರೆ ಸೊಂಟದಲ್ಲಿ ಕೂತಿರೋ ಮಗುಗೆ ಫುಲ್ ಸೇಫ್ಟಿ. ಯಾಕೆ? ಅಪ್ಪ ಬಿಡಿಸಲ್ಲ, ಮಗು ಬಿಡಿಸ್ತಾನ ಅಂದ್ರೆ ಹಿಡ್ಕೊಂಡಿಲ್ಲ, ಹಿಂಗಂದ್ರೆ ಹಿಂಗೆ ಬಿಡ್ತಾರೆ. ಈ ಕೈ ಹಿಡ್ಕೋತೀನಿ ಅಂತ ಹೇಳಿದ ಮಗುಗೆ ಸೇಫ್ಟಿನೇ ಇಲ್ಲ, ಅದಕ್ಕೆ ಮುಗಿಸ್ಬಿದ್ದ. ಈ ಮಗು ಕೆಳಗೆ ಬೀಳಲಿಲ್ಲ, ಆದರೆ ಮತ್ತೊಂದು ಮಗು ತಂದೆಯ ಕೈಯನ್ನು ಹಿಡಿದು ನಡೆಯುವಾಗ ಗಮನ ಮೇಲಿನ ಪಕ್ಷಿಗಳತ್ತ ಹರಿಸಿ ಎಳೆದು ಬಿದ್ದ ಸ್ಥಿತಿ. ಮೊದಲನೆಯದು ಸ್ವಪ್ರತಿಷ್ಠೆ. నేను ఉన్నాను కదా, నేను డైరెక్టర్, నేను ప్రెసిడెంట్, నేను సెక్రటరీ, నేను అది. ಎರಡನೇ ಮಗು, ಆ ಮೊದಲನೇ ಮಗು ಮೈಯೆಲ್ಲ ಗಾಯ, ತರಚಿದ ಕಾಲು ಇತ್ಯಾದಿ. ಆದರೆ ಅಪ್ಪನ ಸೊಂಟದಲ್ಲಿದ್ದ ಮಗು ಯಾವ ಭಯವೂ ಇಲ್ಲದೆ ಆನಂದ ಪಡುತ್ತಿದ್ದ ಸಂದರ್ಭ. ಯಾಕೆಂದ್ರೆ ಅದು ಗೊತ್ತು ಅಪ್ಪ ಕೆಳಗೆ ಬಿಡಿಸಲ್ಲ ಅಂತ. ಶ್ರೀರಾಮಕೃಷ್ಣ ನೀನು ಆ ಮಗು ತರ ಇದ್ದು ನೋಡಿಪ್ಪ. ಶ್ರೀರಾಮಕೃಷ್ಣನ ವಿಷಯದಲ್ಲಿ ಇದನ್ನ ಯಾರು ಕೇಳ್ತಿದ್ದೀರೋ ಆನ್ಲೈನ್ನಲ್ಲಿ ನಿಮಗೂ ಹೇಳ್ತಿದ್ದೀನಿ. QR ಕೋಡ್ ಇಲ್ಲ, ಮೊಬೈಲ್ ಇಲ್ಲ, ಸಾಫ್ಟ್ವೇರ್ ಇಲ್ಲ, ಹಾರ್ಡ್ವೇರ್ ಇಲ್ಲ, ಏನೂ ಇಲ್ಲ. ಸೆಕ್ರೆಟರಿ ಇಲ್ಲ, ಅಸಿಸ್ಟೆಂಟ್ಸ್ ಇಲ್ಲ, ಪಲ್ಲಕ್ಕಿ ಇಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. ಆದರೆ ಶ್ರೀರಾಮಕೃಷ್ಣ ಮಾತಿದೆಯಲ್ಲ, ಅದು ಚಿನ್ನದಂತ ಮಾತು, ಅಮೃತ ಸದೃಶವಾದ ಮಾತು. ನಿಮ್ಗೆ ಆ ಮೆಡಿಟೇಷನ್ನು, ನೀವು ಈ ಮೆಡಿಟೇಷನ್ನು, ಭೂಮಿಯಿಂದ 2 ಅಡಿ ಮೇಲೆ ಎಬ್ಬಿಸ್ತೀನಿ. ಯಾರು ಬೇಕ್ರಿ ಅವೆಲ್ಲ?
ಶ್ರೀರಾಮಕೃಷ್ಣ ಹೇಳ್ದಂಗೆ ಅಪ್ಪನ ಕೈ ಹಿಡ್ಕೊಳ್ಳಿ. ಅಪ್ಪನ ಸುಭದ್ರವಾಗಿ ತಂದೆ ನೀನೇ ನನ್ನ ಸರ್ವಸ್ವ ಅಂತ ಇಟ್ಕೊಳ್ಳಿ. ಅವನು ನೋಡ್ಕೊಳ್ತಾನೆ, ಜಗದಂಬೆ ನೋಡ್ಕೊತಾಳೆ. ತಾಯಿಯ ಮಡಿಲಲ್ಲಿ ಇರುವ ಮಗುವಾಗಿರಬೇಕು ನಾವು ಅಂತ ಹೇಳಿ. ನೀನು ಏನು ಆಸ್ತಿ ಇದ್ರು ಏನಿದ್ರು ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಯಾಕೆ ಇದನ್ನು ಬಿಟ್ಟು ಅದನ್ನು ಹಿಡ್ಕೊಂಡಿದ್ದೀನಿ. ಇದನ್ನು ಹಿಡ್ಕೊಂಡು ಹೇಳ್ತಾರೆ, ಜಗತ್ತಿನ ಮೋಜು ಸುಖ ಲಾಲಸೆಗಳನ್ನು ಕಂಡಾಗ್ಯೂ ಯಾವುದೇ ರೀತಿಯ ಭಯದಿಲ್ಲ, ಆನಂದದಿಂದ ಜೀವನ ಸಾಗಿಸುವುದೇ ಎರಡನೇ ಮಗುವೆ ಉದಾಹರಣೆ. ಈ ಮಗು ಸೊಂಟದಲ್ಲಿರೋ ಮಗು ನೋಡಿ ನೀನೆ, ಎಂಥ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಪರಂಪರೆ. ಜಾತ್ರೆ ಆಗುತ್ತೆ, ಎತ್ತಿನ ಗಾಡಿ ಮೇಲೆ ಕರ್ಕೊಂಡು ಹೋಗೋದು. ಆ ಜಾತ್ರೆಯಲ್ಲಿ ದ್ವೇಷ, ಮೋಸ, ಭಯ, ಅವರು ಚೈನ್ಕ ಎಳಿತಾರೆ, ಇವ್ರು ಚೈನ್ಕ ಎಳಿತಾರೆ, ಇವ್ರು ನೋಡ್ಕೊಳ್ಳೇ ನೋಡ್ತಾರೆ. ಅದು ಸ್ವಾಮಿ ನೋಡೋದು ಆಮೇಲೆ, ಹೋಗಿರೋ ದೇವಸ್ಥಾನಕ್ಕೆ ಹೋಗೋದು ಆಮೇಲೆ. ಮೆಸೇಜ್ಗಳು ಬರ್ತಾ ಇರ್ತವೆ, ಹುಷಾರೋ ಹುಷಾರು ಹುಷಾರು, ಎಲ್ಲೋ ಆಗ್ಲೇ ನೀವು ಬಿದ್ದಾಯ್ತು, ಇನ್ನೇನು ಹುಷಾರು. ಹೋಗಿ ಬರೋರ್ಗು ಚೈನು 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 ಚೈನು. ಹಿಂದೆ ಹಂಗಿತ್ತ, ಒಬ್ಬಟ್ಟು ಗಿಬ್ಬಟ್ಟು ಮಾಡಿಕೊಂಡು ಆ ಗಾಡಿಯಲ್ಲಿ ಕೂತ್ಕೊಂಡು ಹಳ್ಳಿ ಗಾಡಿನಲ್ಲಿ ಹಳ್ಳಿಯಿಂದ ಕೆರೆಯಿಂದ ನಾಗಲಮರ್ಕೆಗೆ ಆ ಗಾಡಿಗಳಲ್ಲಿ ಹೋಗಿ ಅದು ಏನು ಟೈರು, ಇದು ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಆಯಿಲ್ ಬೇಕಾ, ಗ್ರೀಸ್ ಬೇಕಾ, ಹಳ್ಳ ಇದೆಯಾ, ದಿನ್ನೆ ಹಳ್ಳ ಬಿದ್ದಷ್ಟು ಸಂತೋಷ ನಗ್ತಾರೆ ಎಲ್ಲ. ಏನಿದ್ರಿ ಆ ಸುಖ, ನೀವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ಆ ಸುಖ. ಆ ಹಿರಿಯರು ಎಂಥ ಆನಂದವಾಗಿ ತುಂಬು ಜೀವನ ನಡೆಸ್ತಾ ಇದ್ರು ಅವರೆಲ್ಲ. ದೇ ಇಸ್ ಟು ಲೀಡ್ ದೇರ್ ಲೈಫ್, ಫುಲ್ ಲೈಫ್, ತುಂಬು ಜೀವನ. ಅವ್ರಿಗೇನೂ ಬೇಕಾಗಿರಲಿಲ್ಲ. ನೀವು ನೋಡಿದ್ದೀರ, ನಾನು ನೋಡಿದ್ದೀನಿ ಹಿರಿಯರನ್ನ. ಬಂದ್ಯಾ ಅಂತ ಮುದ್ದಾಡೋದು. ಈಗ ತಂದ್ಯಾ ಅಂತ ఊరికే వచ్చిండవా, ఏం తీసుకోలేదా, కొత్తగా ఏమో వచ్చిండే తీసుకుంటావు. ಇದೇ ಆಗೋಯ್ತು. ಹಿಂದೆ ಬಂದ್ಯಾ ಅಂತ ಕೇಳೋದು, ಈಗ ನೀವು ತಂದ್ಯಾ ಅಂತ ಕೇಳೋದು. ಇಷ್ಟೇ ವ್ಯತ್ಯಾಸ. ಈಗ ನಾನು ತಂದಿದ್ದೀನಿ, ನೀನು ಕಾಲ್ಗೆಲ್ಲ ಒತ್ಸ್ಕೊಳ್ಳೋದು ಅದು ಇದು ಇರ್ಬೇಡ, ಈ ಮಿಷನ್ ಇಟ್ಕೋ, ಅದೇ ಒತ್ತತ್ತೆ ಕಾಲು. ಈ ಮಿಷನ್ ತಂದ್ಯಾ, ಅದೇ ಒತ್ತತ್ತೆ, ವೆರಿ ಗುಡ್. ಆಮೇಲೆ ಅಲ್ಲಿ ಉಜ್ಜೋದು ಬೇಡ, ಸುಮ್ಮನೆ ಇಟ್ಕೋ, ಅದೇ ಉಜ್ಜ. ಎಲ್ಲ ತಂದು ಕೊಟ್ರೆ ಏನೋ ಸಂತೋಷ. ಹಿಂದೆ ಏನೂ ತಂದು ಕೊಡ್ತಿರ್ಲಿಲ್ಲ, ಪ್ರೀತಿ ತುಂಬಿಟ್ಟು ತಂದ್ಕೊಡೋದು. 2 ರವೆ ಉಂಡೆ ತರೋರು ಅಥವಾ ಏನದು ಒಬ್ಬಟ್ಟು ತರೋರು, ಪ್ರೀತಿ ಇತ್ತು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಮೊದಲನೇ ಮಗು ಅಪ್ಪನ ಕೈಯನ್ನು ನೆಪ ಮಾತ್ರ ಹಿಡಿದು ಜಗತ್ತಿನ ಆಕರ್ಷಣೆಗಳಿಗೆ ಒಳಗಾಗಿ 7 ಬೀಳುಗಳನ್ನು ಅನುಭವ ದುಸ್ಥಿತಿ. ಅದಕ್ಕೆ ಗ್ಯಾರಂಟಿ ಇಲ್ಲ, ಬಿದ್ದು ತರಚಿಕೊಂಡು ರಕ್ತ ಬಂದು ಎಲ್ಲ. ಯಾಕೆ? ಅವನೇ ಕೈ ಇಟ್ಕೊಂಡಿದ್ದಾನೆ. ಅಪ್ಪನೇ ಮಗನ ಕೈ ಇಟ್ಕೊಂಡ್ರೆ ಅಪ್ಪ ಯಾವತ್ತು ಮಗನ ಕೈ ಬಿಡೋದಿಲ್ಲ. ಅಪ್ಪ ನಂಗೆ ಕಾಣ್ತಿಲ್ಲ, ಸ್ವಾಮಿ ವೆಂಕಟರಮಣ ಸುಮ್ಮನಿರ, ಕೂರ್ಸ್ಕೊಳ್ಳಿ, ನೋಡೋ ಎಷ್ಟು ಬೇಕು. ಕೆಲವು ಅಪ್ಪಂದ್ರವರು ಇಬ್ಬಿಬ್ರು ಮಗನ ಕೂರ್ಸ್ಕೊಳ್ಳೋದು, 1/2. ಇದೆಯಾ? ಈಗಿದೆಯಾ ನಿಮ್ಮಲ್ಲಿ ಅವೆಲ್ಲ? ತಂದೆಯಲ್ಲಿ ಸಂಪೂರ್ಣ ಶರಣಾಗತಿ ಹೊಂದಿ ಸುಭದ್ರವಾದ ಸ್ಥಿತಿಯಲ್ಲಿ ಅಪ್ಪನ ತೆಕ್ಕೆಯಲ್ಲಿರುವುದೇ ಎರಡನೇ ಮಗುವಿನ ಸ್ಥಿತಿ. ಆ ತೆಕ್ಕೆ ಅನ್ನೋ ಪದ ನೋಡಿ, ಮಡಿಲು, ತೆಕ್ಕೆ, ಈ ಪದಗಳೆಲ್ಲ ಹೊರಟೋಯ್ತೀಗ. ಏನಾದರೂ ಯಾವ್ದಾದ್ರು ಅಪ್ಪನಿಗೆ ಮಗು ಮೇಲೆ ತುಂಬ ಪ್ರೀತಿ ಬಂದು ಎತ್ಕೊಂಡು ಮುದ್ದಾಡಿ ಈ ಹೆಗಲ ಮೇಲೆ ಕೂರ್ಸ್ಕೊಂಡು ಹೋಗ್ತಿದ್ರೆ ಮುಗಿದೋಯ್ತು ಅವ್ರ ಕತೆ. 1 ಅವರಲ್ಲಿ ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಎಲ್ಲರೂ ಕೂತ್ಕೊಂಡು ಅದೇ ಅಂತ. ಇರಲಿ ಬಿಡಿ, ಯಾವುದೇ ಆಕರ್ಷಣೆಗೆ ಒಳಗಾಗದೆ ಒಂದು ವೇಳೆ ಕಂಡಾಗಿಯೂ ಅದರಿಂದ ತನಗೇನು ಲಾಭ ಎಂದರಿತು ಸಾಧನೆಯಲ್ಲಿ ತೊಡಗುವುದೇ ಶರಣಾಗತಿ ಹೊಂದಿರುವವರ ಲಕ್ಷಣ. ಪರಮಹಂಸ ಶ್ರೀರಾಮಕೃಷ್ಣರು ತಮ್ಮ ಬಳಿಗೆ ಬರುತ್ತಿದ್ದ ಭಕ್ತರಿಗೆ ಈ ಶರಣಾಗತಿ ತತ್ವದ ಬಗ್ಗೆ ಅಪಾರವಾಗಿ ಉಪದೇಶಿಸುತ್ತಿದ್ದರು. ಭಗವಂತನಲ್ಲಿ ಒಮ್ಮೆ ಶರಣಾಗತಿ ಹೊಂದಿದರೆ ಸಂಪೂರ್ಣ ಜವಾಬ್ದಾರಿ ಭಗವಂತನೇ ಪಡೆಯುತ್ತಾನೆ ಎಂದು ಅತ್ಯಂತ ಪರಿಣಾಮಕಾರಿಯಾಗಿ
ತಮ್ಮ ಅದ್ಭುತ ಜೀವನದ ದೈವಿ ಘಟನೆಗಳನ್ನು ತಿಳಿಸ್ತಿದ್ರು. ಎಲ್ಲವೂ ನಿನ್ನಿಚ್ಛೆ. ಅದೇ ಶ್ರೀರಾಮಕೃಷ್ಣ ಜೀವನ. ಎಲ್ಲ ನಿನ್ನಿಚ್ಛೆ, ಬಿಡು ತಾಯಿ ಇಚ್ಛೆ. ಯಾವುದಕ್ಕೂ ಶ್ರೀರಾಮಕೃಷ್ಣರು ಹೀಗೆ ಮಾಡಿದೆ ತಾಯಿ ಅಂತ ಹೇಳ್ತಿರ್ಲಿಲ್ಲ. ನಿನ್ನಿಚ್ಛೆ. ಭಗವಂತನಿಗೆ ನಾವು ನೀಡುವ ಶ್ರೇಷ್ಠ ವಸ್ತುವೇ ಏನು? ಲಕ್ಷ್ಮೀ ಗೋಡ್ಸ, ಜಯಲಲಿತಾಸ, ಭಕ್ತಿ, ಶುದ್ಧ ಭಕ್ತಿ. ಅದನ್ನು ಕೊಡಿ, ಭಗವಂತ ಭಗವತಿ ನಿಮ್ಮ ಹೋಗ್ತಾರೆ. ಶರಣಾಗತಿ ಎಂಬುದು ಅಷ್ಟು ಸುಲಭವಾಗಿ ಮನಸ್ಸಿಗೆ ಬರುವುದಿಲ್ಲ. ಕಾರಣ ಅರಿಷಟ್ ವರ್ಗಗಳ ನಕಾರಾತ್ಮಕ ಚಿಂತನೆಗಳು, ಅಹಂಕಾರದ ಮಜಲಿನ ಮೇಲೆ ಮನುಷ್ಯ ಸಾಗುತ್ತಿರುವಾಗ ತನಗಿಂತಲೂ ಮಹತ್ತಾದ ಒಂದು ಮಹಾನ್ ಶಕ್ತಿ ಇದೆ ಎಂಬುದರ ಅರಿವೂ ಸಹ ಇರದೆ ಕೇವಲ ದೈಹಿಕ ಸುಖಭೋಗಾದಿಗಳಲ್ಲಿ ನಿರತರಾಗಿದ್ದ ಹುಲುಮಾನವನಿಗೆ ಸಹಜವಾಗಿಯೇ ಬರುವ ಜಗತ್ತಿನ 7 ಬಿಡುಗಳು ಅವನನ್ನು ಮೃದುಗೊಳಿಸುತ್ತವೆ. ತದನಂತರ ಕ್ರಮೇಣ ಈ ಮಹಾನ್ ಜಗತ್ತಿನಲ್ಲಿ ತಾನೊಬ್ಬ ಹುಲುಮಾನವ ಎಂಬ ಭಾವನೆ ಬಂದು ಆಗ ಶರಣಾಗತಿಯನ್ನು ಹೊಂದುವ ಸ್ಥಿತಿಗೆ ಬರುವಲ್ಲಿ ಸಂದೇಹವಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಈ ತೆರನಾದ ಹುಲುಮಾನವರನ್ನು ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರಂತೆ. ನಾನೇ 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 ಅಂತ ಹೇಳ್ತಾರಲ್ಲ, ಅವ್ರನ್ನೆಲ್ಲ ನೋಡ್ತಿರ್ತೀನಿ ನಾನು. ಎಲ್ಲ ನಾನೇ, ನನ್ನಿಂದಾನೇ. ಆಗ ಶ್ರೀರಾಮಕೃಷ್ಣ ಕೊಡ್ತಾರೆ, ಒಂದು ಕಪ್ಪೆಗೆ ₹1 ಕಾಯಿನ್ ಸಿಕ್ಕಂತೆ. ಕಪ್ಪೆಗೆ, ಆ ಬೆಪ್ಪು ಕಪ್ಪೆಗೆ ₹1 ಕಾಯಿನ್ ಸಿಕ್ಕಿದ್ದಕ್ಕೆ ಅದರ ಹಾವಭಾವಗಳೆಲ್ಲ ಬದಲಾಗ್ಬಿಡ್ತಂತೆ ಕಪ್ಪೆದು. ಯಾಕೆಂದ್ರೆ ₹1 ಸಿಕ್ಕಲ್ಲ ಅಂತ ಹಿಂಗಿಂಗ್ ನೆಗಿತಾ ಇದ್ದದ್ದು ಹಿಂಗಿಂಗ್ ನೆಗಿಯಕ್ಕೆ ಶುರು ಮಾಡ್ತಂತೆ ಕಪ್ಪೆ. ಅದು ತನ್ನ ಚಿಕ್ಕ ಗೂಡಿನಿಂದ ಹೊರಗಡೆ ಬಂದು ನಿಂತು ನೋಡಿದಾಗ ₹1 ಇದೆ ನನ್ನ ಹತ್ರ. ನಾನು ಎಷ್ಟೋ ಜನಗಳು ನೋಡ್ತೀನಿ, ಇವರೆಲ್ಲ ಕಪ್ಪೆಗಳ ಥರನೇ, ಬೆಪ್ಪಗಳು. ಒಳಗೆ ಏನು ಹೇಳ್ತಾರು ಮಾತಾಡ್ತಾರೆ. ಆಗೇನಾಗಿದೆ, ಆ ಕಪ್ಪೆ ಮುಂದೆ ನಿಂತ್ಕೊಂಡಿದೆ. ಅಲ್ಲೊಂದು ದೊಡ್ಡ ಆನೆ ಬರ್ತಿತ್ತಂತೆ. ಗೊತ್ತಲ್ಲ, ಗಜಗಾಂಭೀರ್ಯ ಅಂತಲೇ ಹೇಳ್ತಾರೆ ಆನೆ ಬರೋದು. ಗಜಗಾಂಭೀರ್ಯ, ಅದು ನಡೆಯದೇ ಒಂದು ಗಾಂಭೀರ್ಯ. ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹಾಗೆ ಬರ್ತಾ ಇದೆ. ಆಗ ಕಪ್ಪೆಗೆ ಈ ₹1 ಕೆಲಸ ಮಾಡೋಕ್ಕೆ ಶುರು ಮಾಡ್ತಂತೆ. ಕಪ್ಪೆ ನಿಂತ್ಕೊಂಡು ಹೇಳುತ್ತೆ, ಎಷ್ಟು ಧೈರ್ಯ ನಿನಗೆ? ಆನೆಗೆ ಕಪ್ಪೆ ಹೇಳ್ತಂತೆ, ನನ್ನ ಮುಂದೆ ಹೀಗೆ ನಡ್ಕೊಂಡ್ ಬರ್ತಿದ್ಯಾ? ಇನ್ನೇನು ಆ ಮಾತು ಹೇಳಿ ಮುಗಿಸೇ ಇರಲಿಲ್ಲ. ಆನೆಯ ಕಾಲಿಗೆ ಸಿಲುಕಿ ನುಚ್ಚು ನೂರಾಗುತ್ತೆ ನನ್ನ ಭಾವನೆಯು ಆ ನಿಕೃಷ್ಟ ಕಪ್ಪೆಗೆ ಇರಲಿಲ್ಲ. ವಿಧಿ, ಭಗವಂತನ ಶಕ್ತಿ ಮುಂದೆ ನಿಂತ್ಕೊಂಡಿರಲ್ಲ ಕಪ್ಪೆಗಳ ಥರ, ಬೆಪ್ಪುಗಳು. ಎಷ್ಟು ಮಹಾ ಇರ್ಬೋದಯ್ಯ, ಏನು ಮಹಾ ಇರ್ಬೋದಯ್ಯ. ಮಸ್ಕನ್, ಅವನು ಮಸ್ಕ್ಗಿರೋ ಹಣ ನಿನ್ನ ಹತ್ರ ಇದೆಯೇನಯ್ಯ? 22,000 ಕೋಟಿ, 50,000 ಕೋಟಿ ಲೆಕ್ಕಗಳು ಹಾಕ್ತಿರ್ತಾರೆ ಅವರು. ದ ರಿಚೆಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್, ಅರ್ತ್. ನೀನು ಯಾರಯ್ಯ, ಸೊಳ್ಳೆ ಮರಿನೂ ಅಲ್ಲ ನೀನು, ಇಷ್ಟು ಮಾತಾಡ್ತೀಯ ಅಂತ. ಕಪ್ಪೆಗೆ ಇದೇ ತೆರನಾಗಿ ಹುಲ್ಲು ಮಾನವ ತಾನೇ ಸರ್ವಸ್ವ, ತನ್ನಿಂದಲೇ ಈ ಜಗತ್ತು ಎನ್ನುವ ಈ ಭಾವನೆ ಹೊಂದಿರುವ ಜನರಿಗೆ ಪರಮಹಂಸರು ಈ ತೆರನಾದ ಉದಾಹರಣೆಗಳ ಮೂಲಕ ತಿಳಿಸ್ತಾರಂತೆ. ಸೊ ಶರಣಾಗತಿ ಹೊಂದಕ್ಕಾಗದೇ ಇದ್ರೆ, ದೇವರೇನಾದರೂ ನಿನ್ನನ್ನು ಪ್ರೀತಿಸ್ತಾ ಇದ್ರೆ, ಆದರೂ ನೀ ಶರಣಾಗತಿ ಆಗದೇ ಇದ್ರೆ ದೇವರೇ ನಿನಗೆ ಶರಣಾಗತಿ ಹೊಂದುವಂಥ ಸ್ಥಿತಿ ಕೊಡ್ತಾನೆ. ಉದಾಹರಣೆ ಕೊಡಿ. ಬಿಡಿ, ಪಾಪ ವಾರಕ್ಕೊಂದು ದಿವಸ ಏನೋ ಬಂದು ಭಜನೆ ನಿಮಗೆಲ್ಲ 9 ಕೋಟಿ ನಾರಾಯಣ ಆಗಬೇಕು ಅಂತಿದ್ದೆ. ಪುರಂದರದಾಸರು ದಶಕೋಟಿ ನಾರಾಯಣ ಆಗಬೇಕು ಅಂತ ಬಹಳ ಪ್ರಯತ್ನ ಪಡ್ತಾರೆ. ಆದರೆ ಭಗವಂತ ಬೇರೆ ಪ್ಲ್ಯಾನ್ ಇಟ್ಟಿದ್ದ ಈ ದಾಸನಿಗೆ. ಏನು ದುಡ್ಡು ಕೊಡೋದು, ಲೆಕ್ಕ ಹಾಕೋದು, ಮಾಡೋದು. ಆ ಒಂದು ದಿವಸ ಅವಳು ಬಂದು
ಬಂದ್ಬಿಟ್ಟು ನನ್ನ ಮಗುಗೆ ಮುಂಜಿ ಮಾಡಬೇಕು. ಏನಿದೆ ನಿನ್ನ ಹತ್ರ? ಮೂಗ್ಬಟ್ಟಿದೆ. ಈ ಮೂಗ್ಬಟ್ಟು ಬೆಲೆಗೆ ದುಡ್ಡು ಕೊಡಿ. ಆ ಮೂಗ್ಬಟ್ಟು ನೋಡ್ತಾನೆ, ಅಲ್ಲೇ ಇಂಥವಳ ಹತ್ರ ಈ ಮೂಗ್ಬಟ್ಟು, ನೋಡೋಣ ನಾಳೆ ಬಾ. ಒಳಗೋಗಿ ತಿಜೋರಿಲಿಟ್ಟು ಅದು ಬೆಲೆ ಬಾಳುವಂಥ ಮೂಗ್ಬಟ್ಟು ಅದನ್ನೆಲ್ಲ ಇಟ್ಟುಬಿಟ್ಟು ಲಾಕ್ ಮಾಡಿ ಮಾರನೇ ದಿವಸ ಬರಲಿ. ಮಾರನೇ ದಿವಸ ಮತ್ತೆ ಬರ್ತಾವನು, ಸ್ವಾಮಿ ಏನೋ ನೋಡಿದ್ರ, ಅದು ಕತೆ ನೋಡಿದ್ರ ತಡಿ ಅಂತೇಳಿ ಒಳಗೋಗಿ ನೋಡ್ತಾರೆ, ಮೂಗ್ಬಟ್ಟೆ ಇಲ್ಲ. ಅಯ್ಯೋ ಇದೇನಿದು ಹೀಗಾಗ್ತಾ ಇದೆ, ಏನು ವಿಚಿತ್ರ ಅಂದ್ನೋಡ್ರೆ ಮತ್ತೆ ತಟಕ್ ಅಂತ ಮೇಲಿಂದ ಬೀಳುತ್ತೆ ಮೂಗ್ಬಟ್ಟು. ದೇವರ ಶಕ್ತಿ ತೋರಿಸ್ತಾನೆ ಪುರಂದ್ರದಾಸ ನವಕೋಟಿ ನಾರಾಯಣಿಗೆ, ಪುರಂದ್ರದಾಸರಲ್ಲ ಆವಾಗ. ಆಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಎಂಥದಪ್ಪ ನಡಿ ಅಂತ ಬರ್ತಾನೆ ಮನೆಗೆ. ನಡಿಯ ಹೋಗೋಣ, ನಡಿ ಹೋಗೋಣ. ಬುಕ್ಕಿಂಗ್ ಆಗಿದೇನ್ರಿ? ಎಷ್ಟನೇ ಸೀಟು? ಏನಿಲ್ಲ, ನಡಿ. ಬುಕ್ಕಿಂಗ್ ಇಲ್ಲ ನಡಿ ಅಂತ. ಶಿವಮೊಗ್ಗ ತೀರ್ಥಹಳ್ಳಿ ಕಡೆಯವರು ಪುರಂದ್ರದಾಸರು, ಜ್ಞಾಪಕ ಇರಲಿ. ಅಲ್ಲಿಂದ ನಡ್ಕೊಂಡು ವಿಜಯನಗರಕ್ಕೆ ಜೀವನ ಸಾಗಿಸೋದ ಬರ್ತಾ ಇರ್ತಾರೆ ಕಾಡಲ್ಲಿ. ಮೊದಲನೇ ರಾತ್ರಿ ಒಂದು ದೇವಸ್ಥಾನದ ಪಾಳು ಬಿದ್ದ ದೇವಸ್ಥಾನದ ಆ ಇದರಲ್ಲಿ ಮಲಗಿರ್ತಾರವ್ರು ಹಾಲಲ್ಲಿ. ಈ ಅಮ್ಮಂಗೆ ನಿದ್ದೆನೇ ಬರ್ತಿಲ್ಲ. ಎಲ್ಲವನ್ನು ಪಾಂಡುರಂಗ ಅಂತ ಬಿಟ್ಟು ಬಂದಲ್ಲ ಅಂತ. ಏನು ಅನ್ಕೋಬೇಡ್ರಿ, ಈ ಎಮರ್ಜೆನ್ಸಿಗೆ ತೊಂದರೆ ಆಗದೆ ಅಂತ 2 ಬೆಳ್ಳಿ ಚಮಚ ಜೊತೆಲಿ ತಗೊಂಡ ಬಿಸಾಕೋ ಫಸ್ಟ್. ನೋಡಿ ಎಂಥವ್ರು ಶರಣಾಗತಿ ಹೊಂದಿದಾಗ ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರ ಇರೋರಿಗೆ ಪುರಂದ್ರದಾಸರನ್ನ ನಾವು ಮರೆಯಲ್ಲ ಈ ಜಗತ್ತು. ಇನ್ನೆಲ್ಲರೂ 1 ವಾರ 1 ತಿಂಗಳು 2 ವಾರ 3 ವಾರ ಮನಸ್ಸು ಬರ್ತಿದೆ ಇದ್ರೇನಪ್ಪ ಅವರು. ಅಲ್ಲೇ ನಿನ್ನ ಜೊತೆಲೆ ಹೋಗ್ತಿದ್ದೆ ಕಾಫಿ ಕುಡಿಯೋಕ್ಕೆ ಅಂತ ಜ್ಞಾಪಕ ಬರ್ತಿಲ್ಲ. ಇಷ್ಟೇ ನಮ್ಮ ಈ ಥರ ಜೀವನಗಳು. ಪುರಂದರದಾಸ ಬಿಸಾಕ್ಬಿಟ್ಟು ಬರ್ತಾಳೆ. ಬಿಸಾಕ್ಬಿಟ್ಟು ಬಂದು ಶರಣಾಗತಿ ಹೊಂದಿರ್ತಾರೆ ವಿಠಲನ ಹತ್ರ. ಏನದೆಲ್ಲ ಬಿಸಾಕ್ಬಿಡು ಅಂತ. ಇವನು ಬಂದು ಒಂದು ಗುಡಿಸಲು ಹಾಕ್ಕೊಂಡು ಪುರಂದರದಾಸರಾಗಿ ಭಗವಂತನ ಸ್ಮರಣೆ ಮಾಡಿಕೊಂಡು ಹೆಂಡತಿ ಜೊತೆ ಇದ್ದಾಳೆ ಅಂತ ಕೃಷ್ಣದೇವರಾಯಂಗೆ ಗೊತ್ತಾಯ್ತು, ಯಾರೋ ಮಹಾಪುರುಷ ಬಂದಿದ್ದಾನೆ ಅಂತ. ಆದರೂ ಏನಕ್ಕೋರ ಡೌಟ್ ಅಂತ ಕೃಷ್ಣದೇವರಾಯಂಗೆ ಇನ್ನೂ ಡೌಟ್ ಏನು ಇಲ್ಲ ರೀ, ಅಷ್ಟು ದುಡ್ಡು ಇಟ್ಕೊಂಡು ಅವನು ಕೋಟಿ ಇಟ್ಕೊಂಡಂತಹ ವ್ಯಕ್ತಿ, ಏನೋ ಮರ್ಮ ಇದೆ ಇದರಲ್ಲಿ. ನೀವು ಹೇಳೋದು ಮಸಲತ್ತಿದೆ ಅಂತ ಅಲ್ವಾ ನಿಮ್ಮ ಭಾಷೆಯಲ್ಲಿ. ಆಗ ಹೇಳ್ತಾರೆ ಬನ್ನಿ ಹೋಗೋಣ ಚೆಕ್ ಮಾಡೋಣ. ಚೆಕ್ ಮಾಡೋಕ್ಕೆ ಮುಂಚೆ ಈ ದಾಸರು ಎಲ್ಲೆಲ್ಲಿ ಭಿಕ್ಷೆಗೆ ಹೋಗ್ತಾರೋ ಆ ಮನೆಗಳು ನೋಡ್ಕೊ. ಆ ಭಿಕ್ಷೆ ಹಾಕೋ ಮನೆಯವ್ರಿಗೆಲ್ಲ ಒಂದೊಂದು ಹಿಡಿ ವಜ್ರ ಮುತ್ತು ವೈಢೂರ್ಯ ಕೊಡು. ಅವರು ಭಿಕ್ಷೆ ಜೊತೆ ಅಕ್ಕಿ ಜೊತೆ ಅದನ್ನು ಮಿಕ್ಸ್ ಮಾಡಿ ದಾನ ಮಾಡಲಿ. ಆಗ ಬುದ್ಧಿ ಎಲ್ಲೋಗುತ್ತೆ, ಎಲ್ಲ ಟೋಟಲ್ ಮಾಡ್ಕೊಂಡು ಅಂತ ಇವ್ರ ಐಡಿಯಾ. ಕೃಷ್ಣದೇವರಾಯ ಇದೆಲ್ಲ ನಡೆದ ಮೇಲೆ ಒಂದು ದಿವಸ ಪರೀಕ್ಷೆ ಮಾಡಕ್ಕೆ ಹೋಗ್ತಾನೆ. ಆ ಕುಟೀರದ ಮುಂದೆ ಹೋಗ್ತಾನೆ. ಪುರಂದ್ರದಾಸು ಸ್ನಾನಾದಿಗಳಿಗೆ ಹೋಗಿರ್ತಾರೆ, ಸ್ನಾನ ಮಾಡಲಿಕ್ಕೆ, ಮಾಧ್ಯಾಹ್ನಿಕ ಮಾಡಲಿಕ್ಕೆ ಹೋಗಿರ್ತಾರೆ. ಇವರು ಬಂದಿರ್ತಾರೆ, ಇವರಿಬ್ಬರು ವೇಷ ಮರೆಸ್ಕೊಂಡು. ಎಲ್ಲಮ್ಮ ನಿಮ್ಮ ಯಜಮಾನ್ರು? ಅಯ್ಯೋ ಅವರು ನದಿಗೆ ಹೋಗಿದ್ದಾರೆ ಸ್ನಾನ ಮಾಡಲಿಕ್ಕೆ, ತುಂಗಾ ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ, ಬರ್ತಾರೆ ಕೂತ್ಕೊಳ್ಳಿ ಅಂತ ಚಾಪೆ ಹಾಕಿ ಕೂರಿಸ್ತಾರೆ ಆಗುಂತಕರಿಗೆ. ಅಂದರೆ ಯಾರೋ ಬಂದಿದ್ದಾರೆ ಅಂತ ಕೂರಿಸ್ತಾರೆ. ಆಗ ಅಲ್ಲೂ ಕೃಷ್ಣದೇವರಾಯನ ಡೌಟ್, ಏನಮ್ಮ ಇನ್ನೂ ಅಡುಗೆ ಆಗಿಲ್ವಾ ನೈವೇದ್ಯಕ್ಕೆ? ಆಗುತ್ತೆ ಏನು ಮಾಡ್ತೀರಾ? ಯಾಕೆ ಏನಾಯಿತು? ಇತ್ತೀಚೆಗೆ ಯಾರೋ ಈ ಭಿಕ್ಷೆ ಹಾಕೋರು ಈ ಅಕ್ಕಿನಲ್ಲಿ ಒಂದು ರೀತಿ ಕಲ್ಲು ಸೇರಿಸಿ ಭಿಕ್ಷೆ ಹಾಕ್ತಿದ್ದಾರೆ. ಅದು ಕಲ್ತಾನೆ, ನಿಮಗೂ ವಜ್ರ, ಅದು ಆ್ಯಕ್ಚುಲಿ ಇಟ್ ಈಸ್ ಎ ಸ್ಟೋನ್. ಕೃಷ್ಣದೇವರಾಯಂಗೆ ಇನ್ನೂ ಡೌಟು, ಎಲ್ಲಿಟ್ಟಿದ್ದೀರಾ ಕಲ್ಗಳು ಅಂತ ಕೇಳ್ತಾರೆ. ನಾವು ಹೇಳ್ತಾರೆ ಎಲ್ಲಿಡ್ಲಿ, ಆ ತಿಪ್ಪೆಲಿ ಬಿಸಾಕಿದ್ದೀವಿ ನೋಡಿ ಕಲ್ಲು, ಆ ಕಲ್ಲು ತಗೊಂಡು ನಮಗೇನು ಅದಕ್ಕೆ ಅಲ್ಲಿ ಹೋಗಿ ನೋಡ್ತಾನೆ, ವಜ್ರ ವೈಢೂರ್ಯಗಳೆಲ್ಲ ತಿಪ್ಪೆಯಲ್ಲಿ ಬಿದ್ದಿದೆ.
ಕೋಳಿಗಳು ಅದನ್ನು ಹಿಂಗಾಕಿ ನುಗ್ಗಿಬಿಟ್ಟು ಕೋಳಿಗಳು ಅದನ್ನು ತಿನ್ನಲ್ಲ, ಹಿಂಗೆ ನುಗ್ಗುತ್ತವೆ. ಕೃಷ್ಣದೇವರೇ ಬಂದು ಅವನ ಕಿರೀಟ ಇವರಿಬ್ಬರ ಪಾದಕ್ಕೆ ಇಡ್ತಾನೆ. ಇಟ್ಬಿಟ್ಟು ಹೇಳ್ತಾನೆ, ನಿಮ್ಮನ್ನೇನೋ ಅಂದ್ಕೊಂಡಿದ್ದೆ, ನಾನು ನಿಮ್ಮನ್ನು ನಂಬಕ್ಕೆ ಹೋಗೋದಿಲ್ಲ, ನನ್ನ ಕಣ್ಣು ತೆರೆಸಿದ್ರಿ ಅಂದಾಗ ಪುರಂದರದಾಸ ಹೇಳ್ತಾರೆ, ಒಳ್ಳೇದು ಮಾಡಿದೆ ನೀನು ಪರೀಕ್ಷೆ ಮಾಡಿದ್ದು. ಯಾಕೆಂದರೆ ಹೆಂಗಿದ್ರು ನವಕೋಟಿ ನಾರಾಯಣ ದಿವಸಾನೋ 2 ಅಡಿ 3 ಅಡಿ ಚಿನ್ನ ಅದು ವಜ್ರ ಎಲ್ಲ ಇದ್ದರೆ ಲೆಕ್ಕ ಹಾಕೊಂಡು ಎತ್ಕೊಂಡು ಹೋಗ್ಬೋದು ಅಂತ ಅನ್ಕೋತೀನಿ. ನೋಡಿ ಅಲ್ಲಿ ಬಿಸಾಕಿದ್ದೀನಿ, ಅದು ಅಲ್ಲಿಗೆ ಅದಕ್ಕೆ ಸರಿ. ಅದು ಇಂಥ ವಿಚಾರಗಳು ಯಾಕೆ ಬರುತ್ತೆ ಅಂದರೆ ಶರಣಾಗತಿಯನ್ನು ಹೊಂದಿದಾಗ ಪ್ರತಿ ಮನಸ್ಸು ತಾನೇ ಪರಿವರ್ತನೆ ಆಗುತ್ತೆ. ನಿಮಗೆಲ್ಲ ರೇಗಿಸ್ತಾರೆ, ನನಗೂ ಗೊತ್ತು. ಊರಿಗೆ ದೇವಸ್ಥಾನಕ್ಕೆ ಹೋಗ್ತಾರೋ ಆಶ್ರಮಕ್ಕೆ ಹೋಗ್ತಾರೋ పాతది ఏమి ప్రయోజనం ఏముంది? కొత్త వచ్చింది ಟಿಕೆಟ್ ಮೇನೇ ಇಸ್ತಾನು. ಹಳ್ಳಕ್ಕೆ ಬೀಳಿಸೋರಿಗೆ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಇನ್ನೊಂದು ಕುರಿಗೆ ಹಳ್ಳಕ್ಕೆ ಬೀಳಲಿ ಅಂತ ಅವ್ರಿಗೆ ಆಸೆ. ಆಗ ಈ ಕುರಿ ಹೇಳುತ್ತೆ, ಹೌದಾ ಬೇಡಪ್ಪ, ಸ್ವಾಮೀಜಿಗೆ ಅಷ್ಟೆಲ್ಲ ಹೇಳ್ತಾರೆ, ಬೇಡ ಊರು ಕೊಡ ವಾಳ್ ಕೆಟ್ಲು తెలుసు ಹೋಗೋದೋ ಬೇಡವಾ ಅಂತ. ಕೊನೆಗೆ ಏನಾರು ಅನ್ಕೋತಾರೆ, ಹೊರಟೋಗೋಣ ನಡೀರಿ. ಕೀರ್ತನ ಸಂಗ್ರಹ ಜ್ಯೋತಿ ಪುಸ್ತಕ ಎಲ್ಲ ಇದೆ, ಅದೇನು ಮುಚ್ಚೆ ಇದ್ರಿ ಒಳಗಡೆ ಏನದು ಇದು ವ್ಯಾನಿಟಿ ಬ್ಯಾಗ್ ಒಳಗೆ ಬಿಟ್ಟು ಅದನ್ನೇ ಹಿಂಗೆ ಅನ್ಕೊಂಬನ್ನಿ. ಅವ್ರಿಗೇನು ಗೊತ್ತಾಗುತ್ತೆ ಒಳಗಡೆ ಕೀರ್ತನ ಸಂಗ್ರಹ ಇದೆ, ವಿಷ್ಣು ಸಹಸ್ರನಾಮ ಇದೆ, ಲಲಿತಾ ಸಹಸ್ರನಾಮ ಇದೆ. ಈಗ ವ್ಯಾನಿಟಿ ಬ್ಯಾಗ್ ಒಳಗೆ ಇಲ್ಲ, ನಿಮ್ಮ ಹತ್ರ ಬ್ಯಾಗ್ ಇದೆ ಅದೇ ಕೊಡಿ, ನನ್ನ ವ್ಯಾನಿಟಿ ಬ್ಯಾಗ್ ನಾನು ಹೀಗೆ ಬಿಡ್ತೀನಿ. ಹೇಳಿದ್ರ ಸಿನಿಮಾ ನೋಡ್ತಾ ಇದ್ದಾಗ ಕೆಲವ್ರಿಗೆ ಅನಿಸುತ್ತೆ, ಅಯ್ಯೋ ಇವತ್ತು ಯಾವುದೋ ಹೊಸ ಹಾಡು ಹೇಳ್ಕೊಡ್ತಿದ್ದಾರೆ ಏನೋ ಸ್ವಾಮೀಜಿ, ಇವತ್ತು ಯಾವುದೋ ಹೊಸ ಹೇಳ್ಕೊಡ್ತಾರೆ, ಇವಳು ಬಿಡ್ತಾ ಇಲ್ಲ, ಏನು ಮಾಡೋದು, ಹೋಗಲಿ ಬಿಡಿ, ಬಂದ್ಬಿಟ್ಟಿದ್ದೀವಲ್ಲ, ನೀರಲ್ಲಿ ಇಳ್ದಾಯ್ತು, ಇನ್ನೇನು ಹೋಗಲಿ ಬಿಡಿ ಅಂತ. ಕೆಲವರು ಯೋಚನೆ ಮಾಡ್ತಾರೆ, ಅಯ್ಯೋ ಏನೋ ಹೊಸ ಹಾಡು ಏನೋ ಭಜನೆ ಏನೋ ನಡೀತಿತ್ತಲ್ಲ. ಇದು ಭಜನೆ ನೀವು ಕೇಳೋಕ್ಕಲ್ಲ ರೀ, ನಾಮ ಸಂಕೀರ್ತನೆ ನೀವು ಕೇಳೋಕ್ಕಲ್ಲ, ನಿಮ್ಮ ಹೃದಯವನ್ನು ಪವಿತ್ರ ಮಾಡೋದಕ್ಕೆ ನಾಮ ಸಂಕೀರ್ತನೆ, ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡೋದಕ್ಕೆ ನಾಮ ಸಂಕೀರ್ತನೆ. ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಭಕ್ತಿ ಪವಿತ್ರವಾಗೋದಕ್ಕೆ ನಾಮ ಸಂಕೀರ್ತನೆ ವಿನಃ ಇವ್ರು ಹೇಗೆ ಆಡ್ತಾರೆ, ಅವ್ರು ಹೇಗೆ ಆಡ್ತಾರೆ, ಇವ್ರು ಆ ಥರ ಆಡ್ತಾರೆ, ಇವ್ರು ಈ ಥರ ಆಡ್ತಾರ, ರೆಕಾರ್ಡ್ ಮಾಡ್ತಾರ, ಫೋಟೋ ತಗೋತಾರ ಅಲ್ಲ. ನಾಮ ಸಂಕೀರ್ತನೆ ಜೀವನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 6 ದಿವಸ, ಕೆಲವ್ರಿಗೆ 5 ದಿವಸ ಎಂಥ ಕೆಲಸಗಳಲ್ಲಿರ್ತಾರೆ. ಏನು ಗಲಾಟೆ, ಬೆಳಗ್ಗೆ ಎದ್ದ ತಕ್ಷಣ ಗಲಾಟೆ, ಹಾಲು ನೋಡಿ ಬರ್ತಾಳೆ, ಹೂ ನೋವು ಬರ್ತಾನೆ, ಆಮೇಲೆ ಕಸ ಎತ್ತೋ ಗಾಡಿನೂ ಬರ್ತಾನೆ. ಅವನು ಮನೆ ಮುಂದೆ ಬಂದು ವಿಷ್ಣು ಸಹಸ್ರ ಅಂತಾರೆ, ಅವ್ನು ಹೇಳ್ತಾನೇ ಇರ್ತಾನೆ, ನಗರವನ್ನು ಶುದ್ಧಿಯಾಗಿಡಿ ಶೋಭಾ ಅಂತ. ಅದು ಯಾವುದೋ ಅಲ್ಲಿ ಯಾವುದೋ ಒಂದು ಕಥೆ ಕೇಳಿಸ್ಕೊಂಡಿದ್ದೀರ? ಅವೆಲ್ಲ ಕೇಳಿಸ್ಕೊಂಡಿದ್ಯಾ? ಏನು ಸಂತೋಷನೋ. ಅಲ್ಲಿಂದ ಶುರುವಾಗಿ ರಾತ್ರಿವರೆಗೆ, ಕೊನೆಗೆ ಇನ್ನೇನು ಮಲಗಬೇಕು ಅಂದಾಗ ಮನೆ ಮೇಲ್ಗಡೆ 2 ಬೆಕ್ಕು ಕಚ್ಚಾಡ್ತಿರುತ್ತೆ, ಅದು ಶಬ್ದ, ಅದು ಕೇಳಿ ಬಾ ಇವತ್ತು ಮುಗೀತು, ಇನ್ನು ನೆಕ್ಸ್ಟ್ ಡೇ. ಸೊ ಇಲ್ಲಿಗೆ ಬಂದಾಗ ನೆಮ್ಮದಿಯಾಗಿ 1-2 ಹಾಡು ಕೇಳ್ಕೊಂಡು ಮನಸ್ಸಿಗೆ ಶಾಂತಿ ತೊಗೊಂಡು ಹೋಗ್ತೀರ, ಅದು ಫ್ರೀ. ಆಮೇಲೆ ಎಲ್ರಿಗೂ ಚೇರ್ ಬೇಕಂದ್ರೆ ಚೇರು, ಗಾಳಿ ಬೇಕು ಅಂದರೆ ಗಾಳಿ, ಲೈಟ್ ಬೇಕು ಅಂದರೆ ಲೈಟು, ಆಸನ ಬೇಕು ಅಂದರೆ ಆಸನ, ಶುದ್ಧವಾಗಿ ಕ್ಲೀನಾಗಿರುತ್ತೆ. ಕೆಲವ್ರಿಗೆ ಇಷ್ಟು ಕ್ಲೀನಾಗಿದ್ದರೆ ಅವ್ರಿಗೆ ಹಳೇ ಹೂವಿನ ಸ್ಮೆಲ್ಲು, ಹಳೇದು ಅನ್ನದ ಸ್ಮೆಲ್ಲು, ಆ ಹೋದ ವಾರದ್ದು ಪ್ರಸಾದ ಹಾಕಿದ್ದು ಆ ದೊನ್ನೆನಲ್ಲಿ ಅಲ್ಲೇ ಬಿದ್ದಿರುತ್ತೆ, ಆ ಘಾಟು ಘಮಟು ಅಂತಾರೆ ಅದನ್ನು ಸರಿಯಾದ ಭಾಷೆಯಲ್ಲಿ. ಅವೆಲ್ಲ ಇದ್ದರೆ ಏನು ಆನಂದ, ಬ್ರಹ್ಮಾನಂದದಲ್ಲಿದ್ದಾರೆ ಅಂತ ಗೊತ್ತಾಗ. ಅದಕ್ಕೂ ಶ್ರೀರಾಮಕೃಷ್ಣ ಒಂದು ಮಾತಿಗೆ ಒಂದು ಸ್ಟೋರಿ ಹೇಳಿದ್ದಾರೆ. ಹೂ ಮಾರೋಳು ಮೀನು ಮಾರೋಳು ಇಬ್ಬರು ಫ್ರೆಂಡ್ಸ್ ಅಂತೆ, ಈ ಊರಲ್ಲ. ಸೊ ಇಬ್ಬರು ಫ್ರೆಂಡ್ಸ್ ಅಲ್ಲ, ಅವತ್ತು ರಾತ್ರಿ ಆಗಿಬಿಟ್ಟಿದೆ. ಈ ಹೂ ಮಾರೋಳು ಸಂಪಿಗೆ, ಮಲ್ಲಿಗೆ, ದಾಸವಾಳ ಮತ್ತು ತುಳಸಿ ಎಲ್ಲ ಇಟ್ಕೊಂಡಿದ್ದಾಳೆ. ಆ ಬುಟ್ಟಿ ಇಟ್ಕೊಂಡು ಬಂದು
ಅಕ್ಕ ಇವತ್ತು ರಾತ್ರಿ ಇಲ್ಲಿ ಇದ್ಬಿಟ್ಟು ಹೋಗ್ಲಾ, ತುಂಬ ಲೇಟ್ ಆಗಿಬಿಟ್ಟಿದ್ದೆ. ಬಾಮ್ಮ ಎಷ್ಟು ದಿವಸ ಆದ್ಮೇಲೆ ಬಂದೆ ಅಂತ ಹೇಳ್ತಾರೆ. ಎಲ್ಲ ಆಯಿತು, ಊಟ ಆಯಿತು, ಎಲ್ಲ ಆಯಿತು, ಮಲಗಿಸ್ತಾರೆ. ಯಾರ ಮನೆಗೆ ಯಾರು ಬಂದಿದ್ದಾರೆ? ಮೀನು ಮಾರೋವಳು ಇವ್ರ ಮನೆಗೆ ಬಂದಿದ್ದಾಳೆ, ಮಲ್ಲಿಗೆ ಮನೆಗೆ. ಇವಳು ಆ ಹೂನೆಲ್ಲ ಹಾಕಿದ್ದಾಳೆ. ಬೆಳಗ್ಗೆ ಮಾರೋದಕ್ಕೆ ಎಲ್ಲ ಘಮ್ ಅಂತ ಇರುತ್ತೆ, ಆ ಮನೇಲಿ ಘಮ್ ಅಂತ ಇರುತ್ತೆ. ಸಂಪಿಗೆ, ಸೇವಂತಿಗೆ, ಮಲ್ಲಿಗೆ ಎಲ್ಲ. ಈ ಮೀನು ಮಾರೋಳು ಮೀನೆಲ್ಲ ಮಾರಿಬಿಟ್ಟಿದ್ದಾಳೆ. ಅವಳು ಮಲಗಕ್ಕೆ ಎಲ್ಲ ಸ್ಥಳ ಕೊಟ್ಟರೆ ಮಲಗ್ತಾನೆ ಇಲ್ಲ ಅವಳು. ಎಷ್ಟೋ ಹೊತ್ತಲ್ಲಿ ಯಾಕಕ್ಕ ನಿದ್ದೆ ಬರ್ತಿಲ್ಲ? ಯಾಕೋ ನಂಗೆ ನಿದ್ದೆ ಬರ್ತಿಲ್ಲ, ಯಾಕೋ ನಂಗೆ ನಿದ್ದೆ ಬರ್ತಿಲ್ಲ. ಹೋಗ್ಲಿ, ಏನು ಮಾಡೋದು? ಕೆಲಸ ಮಾಡು, ಒಂದು ಚಂಬು ನೀರು ತಗೊಂಬ ಅಂತ. ಯಾಕೆ? ಇಲ್ಲ, ನೀ ತಗೊಂಬ ಚಂಬು. ಆ ಚಂಬಲ್ಲಿ ನೀರು ತಂದಿದ್ದಾಗ ಬೆಳಗ್ಗೆಯಿಂದ ಮಾರಿದಾರಲ್ಲ ಮೀನು, ಆ ಮೀನಂದು ಆ ಸ್ಮೆಲ್ ಇತ್ತಲ್ಲ, ಅದು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಆ ನೀರನ್ನ ಚುಮುಕಿಸ್ತಾಳೆ ಬುಟ್ಟಿ ಮೇಲೆ. ಆ ಚುಮುಕಿಸ್ಬಿಟ್ಟು ಬುಟ್ಟಿನ ದಿಂಬು ಥರ ಕೆಳಗೆ ಇಟ್ಕೋತಾಳೆ. ಎಂಥ ನಿದ್ದೆ ರೀ! ಆ ಕೊಳತ ಮೀನಿನ ಸ್ಮೆಲ್ಲಲ್ಲಿ ನಿದ್ದೆ ಬಂತು. ಇವ್ರಿಗೆ ಮಲ್ಲಿಗೆ, ಸಂಪಿಗೆ ಯಾವುದೂ ಹಿಡಿಸ್ಲಿಲ್ಲ. ಅಂಥವರು ಇದ್ದಾರೆ. ಏನು ಮಾಡ್ತೀರ? ಎಷ್ಟೋ ಜನ ನೋಡಿರ್ತೀರಿ, ಕೂತ್ಕೊಂಡಿರ್ತಾರೆ, ಸಂತೋಷವಾಗುತ್ತೆ ಅವ್ರು ಕೂತ್ಕೊಂಡಿದ್ದಾರೆ, ಬಂದಿದ್ದಾರಲ್ಲ ಎಷ್ಟೋ ದಿವಸ ಆದಮೇಲೆ ಅಂತ. ಇದ್ದಕ್ಕಿದ್ದಾಗ ಡಬಕ್ಕಂತ ಎದ್ದು ಹೊಟ್ಟೋಗ್ತಾರೆ. ಯಾಕಂದ್ರೆ ಏನೋ ಜ್ಞಾಪಕ ಬಂದ್ಬಿಡ್ತಾರೆ, ಯಾವುದೋ ಟಿಕೆಟೋ ಏನೋ ಜ್ಞಾಪಕ ಬಂದ್ಬಿಡ್ತು. ಹೆಂಗೆ ಹೋಗ್ತಾರೆ ಗೊತ್ತವರು? ಸ್ಪೀಡ್ ಹೋಗಿ ಜಾಗ ಹೊಟ್ಟೋಗ್ಬಿಡ್ತಾರೆ ಅವರು. ಏನು ಆ್ಯಸ್ ಇಫ್ ಏನೋ ಆಗೋಯ್ತು ಅವ್ರಿಗೆ. ಇನ್ನು ಕೆಲವ್ರು ಇರ್ತಾರೆ, ಕೇಳ್ತಾ ಇರ್ತಾರೆ, ಬೇಜಾರಾಗುತ್ತೆ ಅವ್ರಿಗೆ. ಏನಪ್ಪ ಅದು ತಕ್ಷಣ ಅಂತ ಫೋನ್ ಕಿವಿಗೆ ಇಟ್ಕೊಂಡು ನಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅಲ್ಲಿ ಅವ್ರು ಏನು ಕೇಳ್ತಾರೆ? ಎಕ್ಕಡುಡ್ಡ ಅವರು ಇಲ್ಲ ఆశ్రమದಲ್ಲೇ పెడతారు. లేదా మాట్లాడలే పర్వాలేదు ఇంకేమని బాగా సమాచారము రాత్రి ಏನದು వంట ఏం చేసిండావు వస్తాను ಮಾತಾಡ್ತಾರೆ. ಇಲ್ಲಿ ನಾನು ರಾಮ, ಕೃಷ್ಣ, ಭಗವಂತ, ಹರಿ, ಗೋವಿಂದ, ಈಶ್ವರ ಅಂತ ಹೇಳ್ತಿರ್ತೀನಿ. ಅವ್ನು వంట ಏನು చేసిన ರಾತ್ರಿಗೆ ಅಂತ ಇಲ್ಲ, ನಾನು ನೋಡ್ತಿರ್ತೀನಿ. ಆಮೇಲೆ ಬಂದು ಕೂತ್ಕೋತಾರಲ್ಲ ಅವರು. ಕೂತ್ಕೊಳ್ಳೋವಾಗ ನೀವು ನೋಡಬೇಕು. ಅಮಿತ್ ಶಾ, ನರೇಂದ್ರ ಮೋದಿ ಹತ್ರ ಮಾತಾಡಿ ಬಂದು ಕೂತ್ಕೋತಾರೆ ಅವರು. ಅವ್ರು ಮಾತಾಡಿದ್ದೇನು ನನಗೂ ಗೊತ್ತು, ಬಟ್ ಅವ್ರು ಕೂತ್ಕೊಳ್ಳೋ ಸ್ಟೈಲ್ ನೋಡ್ಬೇಕು ನೀವು. ಇವೆಲ್ಲ ನೋಡಬೇಕು ನೀವು. ನೋಡಿ ಆಯಿತು, ಕೆಲವೊಮ್ಮೆ ನೋಡಿ ಕಲಿಬೇಕು, ಮಾಡ್ಪವರಿಂದ ತಿಳಿಯುವುದು, ಕೆಲವೊಮ್ಮೆ ಬಲ್ಲವರಿಂದ ಕಲಿತು. ಇಷ್ಟು ಗುರು ಮಹಾರಾಜರು ನಿಮಗೆ ಹೇಳಿದ್ದಾರೆ. ಶರಣಾಗತಿ ಹೊಂದಿ ಅಂತ. ಶರಣಾಗತಿ ಹೊಂದೋಣ, ನಮಗೆ ಬೇರೆ ಏನು ದಾರಿ ಇಲ್ಲ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರೀಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ